ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನನಗೆ 73 ವರ್ಷ ಸರ್. ಈಗ ಏನು ವಿದ್ಯಾಭ್ಯಾಸ ಬಸವರಾಜು? ನಾನು ಸೆಕೆಂಡ್ ಇಯರ್ BA ಗಂಟೆ ಓದಿದೆ. 15 ಮದುವೆ ಮಾಡಿಬಿಟ್ರು ನನ್ನ. ಅಷ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಅಲ್ಲಿ ನೀಚಿಗೆ ಆಗಲಿ ಮೊದಲಿಂದ ವ್ಯವಸಾಯನೇ ನಂದು. 4ನೇ ಕ್ಲಾಸ್ ಓದ್ತಾಯಿದ್ದಾಗಲೇ ಗದ್ದೆ ಉಳೋದು ಹೊಲ ಉಳೋದು ಮಾಡ್ತಿದ್ದೆ. ಕಾಲೇಜು ಓದೋದು ಬರೀ ಆರಂಭದ ಮೇಲೆ ಪ್ರೀತಿ. ಲೆಕ್ಚರ್ ಯಾಕ್ರಿ ನಿಮ್ಗೆ ಓದೋದು, ಹೋಗ್ರಿ ಮನೆಗೆ ಗದ್ದೆ ಉಳೋಗ್ರಿ ಅನ್ನೋರು. ನಮ್ಗೆ ಇದೇ ವೃತ್ತಿ ಸರ್, ನಮ್ಗೆ ಇದಕ್ಕೆ ಹೋಗೋದು, ನಾವು ಏನೂ ಓದ್ತೀವಿ ಅಷ್ಟೇ ಅಂತ ನೀವೇ. ಆಗಲಿ ನಮ್ಮ ರೈತ ಕುಟುಂಬ, ನಮ್ಮ ಮನೆ ಕುಟುಂಬ ಎಲ್ಲ ಪೂರ್ತಿ ರೈತ ಕುಟುಂಬವೇ. ಅದ್ಯಾಕೆ ಮದುವೆ ಮಾಡಿಬಿಟ್ರು ಬಸವರಾಜ್ ಅವ್ರಿಗೆ? ಸರ್ ನಮ್ಮ ತಮ್ಮದಿರಿದ್ರು ಚಿಕ್ಕವರು, ನಮ್ಮ ತಂದೆ ತೀರೋಗ್ಬಿಟ್ರು. ಜಮೀನೆಲ್ಲ ವಾರ ಕೊಟ್ಬಿಟ್ಟಿದ್ದು. ಆಗ ಸ್ವಲ್ಪ ಜಮೀನು ಜಾಸ್ತಿ ನಮಗೆ, ಗುತ್ತಿಗೆ ವಾರ ಕೊಡಿದ್ದು ಬಿಡ್ದು ಹೋಗ್ಬಿಟ್ರು ಅವರು. ಹಾಗೆ ಮಾಡಿ ನೋಡಿರಲಿಲ್ಲ, ಲೆಕ್ಕ ನೋಡಿರಲಿಲ್ಲ, ಭತ್ತ ಬಡಿರಿಲ್ಲ ನೋಡಿರಲಿಲ್ಲ. ಆಗ ನಮ್ಮ ತಾಯಿ ನನಗೆ 18-19 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ನನಗೆ ವಯಸ್ಸು ಮನೆ ಕಡೆಯಿಂದ ಹೊರ ನೋಡಿರಲಿಲ್ಲ, ಅದೇ ಮಾಡಿಬಿಟ್ರು ಸರ್ ನನ್ನ. ಇನ್ನು ಮದುವೆ ಆದ್ಮೇಲೆ ನಾನೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನಿಮಗೆ ಓದಬೇಕು ಅಂತ ಆಸೆ ಇತ್ತಾ? ನನಗೆ ಓದಬೇಕು ಅನ್ನೋ ಆಸೆ ಇತ್ತು. ಏನಪ್ಪ ಅಂದರೆ ಓದಬೇಕು ನನಗೆ ಆರಂಭದ ವೃತ್ತಿ. ಆಗಲೇ 71 ಇಸ್ವಿಯಿಂದ ಆಗಲೇ ದೊಡ್ಡದಾಗಿ ತೋಟ ಮಾಡಬೇಕು, ವ್ಯಾಸ ಮಾಡಬೇಕು ಒಂದು ಆರಂಭದ ಮೇಲೆ ಪ್ರೀತಿ ನನಗೆ. ಅಂದರೆ ಈ ಪ್ರೀತಿ ಬೆಳೆದಿದ್ದು ತಂದೆಯಿಂದಲ ತಾಯಿಯಿಂದಲ? ಇಲ್ಲ, ನಮ್ಮ ರೈತಪ್ಪ ಕುಟುಂಬ ಸಹ ನಮ್ಮ ತಂದೆ ಎಲ್ಲ ಆಗ ಹಿಂದಿನ ಕಾಲದ ನಂಬಿಕೆ ಮಾಡ್ತಿದ್ರು. ಸಾಧಾರಣ ಭತ್ತ ಗಿತ್ತ ರಾಗಿ ಹೀಗೆಲ್ಲ ಬೆಳೆ, ಒಂದು ನೀರಾವರಿ ಇದ್ರೂ ಸಹ ಬೆಳೆ ಗೊತ್ತಿದ್ದು. ಇತ್ತೀಚೆಗೆ ನಾವು ಬಂದಮೇಲೆ ವೈಜ್ಞಾನಿಕ ಬೆಳೆ ಬೆಳ್ಕೊಂಡು ಈಗ ಉತ್ತಮವಾಗಿ ಬೆಳೀತಾ ಇದ್ದೀವಿ ಅಷ್ಟೇ. ಅಂದರೆ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ನೀವು ಬಂದ ಮೇಲೆ ವ್ಯವಸಾಯಕ್ಕೆ? ನಾನು ಸಹ 71ರಿಂದಲೂ ಇದು ನನಗೆ ಸಂಪರ್ಕ ಜಾಸ್ತಿ ಇರೋದು VC ಫಾರಮ್. ಅಲ್ಲಿ VC ಫಾರಮ್ ತಜ್ಜರುಗಳು ನನಗೆ ಭಾಳ ಪ್ರೀತಿಯಾಗಿ ಕಾಣ್ತಾರೆ. ಅಲ್ಲಿಗೆ ಎಷ್ಟೋ ಜನ ತಜ್ಜನ್ನು ನಮ್ಮ ಪ್ರಗತಿ ರೈತರುಗಳನ್ನು ಕರ್ಕೊಂಡು 8 ಬ್ಯಾಚು ಟ್ರೈನಿಂಗ್ ಕೊಡ್ಸಿದ್ವಿ. DITC ನಾನು 30 ಜನ ಕರ್ಕೊಂಡೋಗಿದ್ದೀನಿ, ಟ್ರೈನಿಂಗ್ ಕೊಡ್ಸಿದ್ದೀನಿ. ಅವರು ಉತ್ತಮವಾದ ಕರ್ಕೊಂಬಿರೋರು, ಗ್ರಾಮ ಸೇವಕರು ಯಾರನ್ನ ಕರ್ಕೊಂಡು ಹೋಗೋರು, ನನಗೆ ಒಪ್ಪಿಸ್ಬಿಡೋರು. ಅಲ್ಲಪ್ಪ, ನೀವೇನು ಸಾಧನೆ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ನಾನು ಅಲ್ಲಿಗೆ ಹೋದ್ಮೇಲೆ ಸಹ ಈ ವಸ್ತುಲಿಂದ ತೋಟ ಮಾಡ್ಕೊಡ್ತಾರೆ ಅಂದರೆ ಅಲ್ಲಿ ಈಚೆಗೆ 3 ಎಕರೆ ತೋಟ ಮಾಡಿದ್ದೀನಿ. 3 ಎಕರೆ ನೀರಾವರಿ ಜಮೀನು, 4 ಎಕರೆ ಜಮೀನು ನನಗೆ. ಅದು 3 ಎಕರೆ ತೋಟ ಮಾಡಿದೆ. ಅಲ್ಲಿ VC ಉಪರಂತಂಜರು ಏನು ಹೇಳ್ಕೊಡ್ತಿದ್ರು, ಒಳ್ಳೊಳ್ಳೆ ತೋಟ ಕರ್ಕೊಂಡು ಹೋಗೋರು. ಅದು ವೈಜ್ಞಾನಿಕ ಪದ್ಧತಿಯಲ್ಲೇ ಮಾಡ್ಕೊಬಿದ್ದೀನಿ ತೋಟದಲ್ಲಿ. ನಾನು ಪ್ರತಿಯೊಂದು ಗಿಡ ನಟ್ಟಿಲ್ಲ. ಏನು ಮಾಡಿದ್ದೀರಿ ತೋಟದಲ್ಲಿ? ಈಗ 700 ಅಡಿಕೆ ಗಿಡ ಅವೆ, ಈಗೊಂದು 2 ವರ್ಷದ ಫಲ ಕೊಡ್ತವೆ. 120 ತೆಂಗಿನ ಮರ ಅವೆ. ಆ ತೆಂಗಿನ ಮರದ ಸಾಲಿನ ಮಧ್ಯದಲ್ಲಿ ಎಲ್ಲೆಲ್ಲಿ ಅಂತರ್ ಬೇಸಾಯವಾಗಿ ಒಂದು 60 ಬಟರ್ ಪುಟ್ ನಟ್ಟಿದ್ದೀನಿ. ಒಂದು 6 ಇದ್ರದ್ದು ಕಸುವನ್ ಗಿಡ, 6 ಸಪೋಟ, ಒಂದು 6 ಈ ಕಿತ್ಲೆ ಗಿಡ, ಮೋಸಂಬಿ, ಒಂದು 50 ನಿಂಬೆ ಗಿಡ, 5 ಹಲಸಿನ ಗಿಡ ಎಲ್ಲ ನಮ್ಮ ಫಾರಮ್ನ ತಗೊಂಡು ನಟ್ಟಿದ್ದೆ ನಾನು. ಕಸಿಗಟ್ಟೆವನ್ನೇ ಒಂದು 10 ಹಿಳ್ಳಿ ಗಿಡ. ಆಮೇಲೆ ಇದು ನೋಡಿ ಬೆಟ್ಟದಲ್ಲಿ ಇವೆಲ್ಲ ಸಾಧಾರಣ ಮನೆ ಮಟ್ಟಿಗೆ ಅಲ್ಲ. ಆಗ ಅಲ್ಲಲ್ಲೆಲ್ಲ ಬಾಳೆ ಹಾಕೋತೀನಿ ತೆಂಗಿನ ಸುತ್ತವ. ಆ ತೋಟ ಸುತ್ತ 20 ತ್ಯಾಗದ ಮರ ನಟ್ಟಿದ್ದೀನಿ. ಆ ತ್ಯಾಗಕ್ಕೆಲ್ಲ ಮೆಣಸು ಹಬ್ಬಿಸ್ಕೊಂಡಿದ್ದೀನಿ. ಆಮೇಲೆ ರಕ್ತ ಚಂದನ ಅದು ಸ್ವಲ್ಪ ಕಳೆದು ಕದಿತಾರೆ ಕನ್ಯಾ ನಡ್ಬೇಡ, ಅವೆಲ್ಲ ತೊಂದರೆ ಆಯ್ತು ಅಂತ ಹೇಳಿದ್ರು. ಆದರೆ ಏನೋ ಅದರಲ್ಲಿ ನಡ್ರಿ ಒಂದು 15 ರಕ್ತ ಚಂದ ನಟ್ಟಿದ್ದೀನಿ ಸರ್. ಎಲ್ಲ ಒಂದು 2 ಕ್ವಿಂಟಲ್ ಬರ್ಬೋದು. ಅದು ಗಂಧಕ್ಕಿಂತ ಶ್ರೇಷ್ಠ ಸರಿ ಹೇಳಿದ್ರು. ನೋಡ್ರಿ ರಕ್ತ ಚಂದನ ನಡ್ರಿ, ಕಟ್ಕೊಂಡು ಹೋಗ್ತಾ ಒಂದು 2 ಕಟ್ಕೊಂಡು ಹೋಗ್ಲಿ ಬಿಡಿ, ದುಡ್ಡು ಬರೋ ಬೆಳೆಗಳು ಕಂಡ್ರಿ ಸಮ ಖುಷಿ ಮಾಡಿರಿ ಅಂತ ಪ್ರತಿಯೊಂದು ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಸರ್. ರಂಗನಾಥ್, ವೆಂಕಟೇಶ್ ಅಂತವ್ರೆ, ಈಗಲೂ ಅವರೇ. ಮುಂಚೆ ನಿಮ್ಮ ಜಮೀನು ಪೂರ್ತಿ ಖಾಲಿ ಇತ್ತಾ? ಇಲ್ಲ. ಮತ್ತೇನಿತ್ತು? ಮೊದಲು ಭತ್ತ ಕಬ್ಬು ಜಾಸ್ತಿ ಬೆಳಿತಿದ್ದು ನಾವು. ಭತ್ತ ಕಬ್ಬು ನೀರಾವರಿ. ಈಗ ಬೆಳೆಯೋದಿಲ್ವೇ? ಈಗ 1 ಎಕರೆ ಮಾತ್ರ ಭತ್ತ ಬಿಟ್ಕೊಂಡಿದ್ದೀನಿ. 3 ಎಕರೆ ಪೂರ್ತಿ ತೋಟ. ಹೈನುಗಾರಿಕೆ ನನಗೆ ಅಷ್ಟಕ್ಕೆ ಹೈನುಗಾರಿಕೆ ಮಾಡ್ತಾರೆ ಅದನ್ನ ಸ್ವಲ್ಪ 4 HF ಹೊಸ್ಕೊಳ್ಳೋವೆ. ಅದಕ್ಕೆ 25 ಕ್ವಿಂಟಲ್ ಮೇವಿನ ಬೆಳೆ ಹಾಕ್ಕೊಂಡಿದ್ದೀನಿ. ಹುಲ್ಲಿಂಬೇರ್ನ ಹಿಂಗೆ ಸುಮ್ಮಕ್ಕೆ 4 ಹಸು ಸಾಕ್ತೀನಿ ಸಹ. ಆಮೇಲೆ ಇನ್ನು ಕುರಿಗಿರಿ ಹಚ್ಚಿಗೆಲ್ಲ ತೋಟಗಾರಿಕೆ, ಹಣ್ಣಿನ ಬೆಳೆ ಬೇಸಾಯ, ಹಣ್ಣಿನ ಗಿಡ, ಹಿಂಬಿ ಗಿಡ ಎಲ್ಲ ನಟ್ಕೊಂಡು ಮಾಡ್ತಾಯಿದ್ದೆ ಸರ್. ಈಗ ಹೈನುಗಾರಿಕೆ ಬಗ್ಗೆ ಹೇಳೋಣ ಆಯ್ತಾ? ಈಗ ಎಷ್ಟು 25 ಕ್ವಿಂಟಲ್ನಲ್ಲಿ ಮೇವು ಬೆಳಿತೀರಾ? ಮೇವಿನ ಬೆಳೆ. ಏನೇನು ಮೇವು ಬೆಳಿತೀರಿ? ಎಲ್ಲ ಹುಲ್ಲಿನ ಬೇರೆ ಹಾಕಿಲ್ಲ ಸರ್. ಅದು ಹಲ್ಜೋಳ ಹಾಕೋತೀವಿ ಒಂದು 15 ಕುಂಟೆಗೆ. ಅದು ಕಟಾವು ಮಾಡಿ ಕಟ್ಕೊಂಡು ಹಾಕ್ತಾ ಇರ್ತೀವಿ. ಅಲ್ಲಿ ಈಗ ಹುಲ್ಲು ಬಂದು ನೇಪೇರು ಹುಲ್ಲುಗಳು ಬಂದು ನೋಡಿ ವೀಸು ತೊಗೊಂಡೋಗ್ತೀವಿ ನಾವು. ಅಲ್ಲಿ ನೆಟ್ಕೊ ಅದೊಂದು 15 ಕುಂಟೆ ಇದೆ. ಅದು ಕೂದಂಗೆ ಕಟಾವಾದಾಗ ತಿಂಗ್ಳಿಗೆ 1 ತಿಂಗ್ಳು ಬರ್ತಾ ಇರ್ತದೆ ಸರ್ ಬೆಳೆ. ಅದು ಹಾಕೋತೀವಿ. ನೆಲ್ಲುಲ್ಲು ಹಾಕೋತೀವಿ. 4 HF ಅವೆ. 4 HF 4 ಕರಿತಾವ? 2 ಮಾತ್ರ? 2 ಮಾಮೂಲಿ ಬರ್ತಾ ಇರ್ತವೆ. ಒಂದು ಕರ ಹಾಕ್ತಂಗೆ ಗಬ್ಬಾಗಿರ್ತವೆ, ಕರ ಹಾಕ್ತವೆ. ಒಂದು 2 ಮಾತ್ರ ಕೊಡ್ತಲೇ ಇರ್ತವೆ. ಎಷ್ಟು ಲೀಟ್ರ್ ಹಾಲು ಬರುತ್ತೆ? 8ರಿಂದ 10 ಲೀಟ್ರ್ ಕೊಡ್ತಾವೆ. ಡೈರಿಗೆ ಎಷ್ಟು ಹಾಕ್ತೀರಿ? ಡೈರಿಗೆ ಮನೆಗೆ ಮಡಿಕೊಂಡು ಬೆಳಿಗ್ಗೆ ಒಂದು 15-20, ಒಟ್ಟು 15, ಸಾಯಂಕಾಲ ಒಂದು 15. ಹೌದು, ಒಂದೊಂದು ಸರಿ 25 ಹಾಕ್ತೀವಿ ಒಂದೊಂದು ಟೈಮ್ಗೆ. ಸರಿ. ಹಾಲು ಕರಿಯೋದು ಮಾಡೋದು ಎಲ್ಲ? ಹಾಲು ಕರಿಯೋದು ಅಡ್ಲಿ ನಮ್ಮ ಸೊಸೆ ಮಕ್ಕಳು ಮಾಡ್ಕೋತೇವೆ. ನಾವು ಸ್ವಂತ ಪ್ರೈವೇಟ್ ಡೈರಿನೂ ಮಾಡ್ಕೊಂಡಿದ್ದೀವಿ. ಪ್ರೈವೇಟ್ ಡೈರಿ?
ನಮ್ಮ ಡೈರಿಗೆ ಒಂದು 200 ಲೀಟ್ರ್ ಬರ್ತದೆ, 4 ಕ್ಯಾನ್ ಬರ್ತವೆ ನಿಮ್ಮ ಡೈರಿಗೇನೆ? ಡೈರಿಗೆ. ನೀವೆಲ್ಲಿ ತಗೊಂಡೋಗಿ ಹಾಕ್ತೀರಿ ಆ ಹಾಲನ್ನ? ನಾವು ಮೊದಲು ಪ್ರೈವೇಟ್ ಕಳಿಸ್ತಾ ಇದ್ದು. ಆ ಪ್ರೈವೇಟ್ ಸರಿಯಾಗಿ ದುಡ್ಡು ಕೊಡನೆಲ್ಲ ಸರ್ ನಮಗೆ. ಈಗ ಏನು ಮಾಡ್ತೀವಿ, ಗೌರ್ಮೆಂಟ್ಗೆ ಹಾಕ್ಬಿಡ್ತೀವಿ. ನಮ್ಮ ಒಬ್ಬರದ್ದು ಹೆಸರು ರೈತರಿಗೆ ಹೆಚ್ಚಿಗೆ ಕುಡಿತು ದುಡ್ಡನ್ನು ವಾರಕ್ಕೂ. ಆ ಬೋನಸ್ ಬರ್ತದೆ ನೋಡಿ ನಮಗೆ, ಅದು ನಮ್ಮ ಹೆಸರು ಬರ್ತದೆ. ಅದು ಡೈಲಿ 200 ಲೀಟ್ರ್ ಹಾಕ್ತೀವಿ ಡೈರಿಗೆ ತಗೊಂಡೋಗಿ. ಅದನ್ನು ನಮ್ಮ ಸೊಸೆಗೆ ವಹಿಸ್ಬಿಟ್ಟಿದ್ದೀವಿ. ಅವ್ರ ಜವಾಬ್ದಾರಿ ನಾನೇನು ಕೈ ಹಾಕಂಗಿಲ್ಲ, ಮಗನೇನು ಕೈ ಹಾಕೋಕ್ಕಿಲ್ಲ. ಎಲ್ಲ ನಮ್ಮ ಸೊಸೆ ಅವರ ಮಗ ಏನಾದ್ರು ವ್ಯವಸ್ಥೆ ನೋಡ್ಕೊಳ್ಳೋದು ಅಷ್ಟೇ. ಅಂದರೆ ಬೇರೆಯವರು ನಿಮ್ಮ ಡೈರಿಗೆ ತಂದು ಹಾಲು ಹಾಕ್ತಾರೆ, ನೀವು ಅದನ್ನೆಲ್ಲ ತಗೊಂಬಂದು KMF ಡೈರಿಗೆ ಹಾಕ್ತೀರಿ. ಬಡವರು ಬಗ್ಗೆ ಇರ್ತಾರೆ ಸಹ. ಈಗ ಅರ್ಧ 2 ಲೀಟ್ರು 1 ಲೀಟ್ರು, ಆಮೇಲೆ ಕೆಲ ಚೀಟಿ ಕಟ್ಟಿಬಿಡಿ ವಾರಕ್ಕೊಂದು ಪೇಮೆಂಟ್ ದುಡ್ಡು ಹಾಕಬೇಕು. ಇಲ್ಲ 4 ದಿವಸಕ್ಕೊಂದ್ಸರಿ ದುಡ್ಡು ಕೇಳಕ್ಕೆ ಬರ್ತಾರೆ. ಆ ಕೇಳಿದಾಗ ಒಂದು ವಾರಕ್ಕೊಂದ್ಸರಿ ಕೊಟ್ಬಿಡ್ತೀವಿ. ಅವರು 20 ಸಾವಿರ ಮಾಡ್ತಾರೆ. ಆ ಬಡವ್ರ ಬಗ್ಗೆ ಹಾಕೋದೆಲ್ಲ 2 ಲೀಟ್ರು 3 ಲೀಟ್ರ್ ಹಾಕೋರು ಕೆಲವು ದೊಡ್ಡವರು ಹಾಕ್ತಾವ್ರೆ. ಈಗ ಒಂದು 200 ಲೀಟ್ರ್ 110 200 ಲೀಟ್ರ್ ಕಳಿಸ್ತೀವಿ. ನೀವು ಅದನ್ನು ಡೈರಿಗೆ ತಗೊಂಡೋಗಿ ಹಾಕ್ತೀವಿ? ಡೈರಿಗೆ ನಾವು ತೊಗೊಂಡೋಗಿ ಹಾಕ್ತೀವಿ. ವ್ಯಾನ್ ಬರ್ತದೆ, ಅಲ್ಲಿ ಮನೆ ತೆಗೆದು ಹಾಕ್ಬಿಡ್ತೀವಿ. ಅವರು ಡೈರಿಗೆ ಹಾಕ್ತಾರೆ. ಸೋಮನಹಳ್ಳಿ ಪಕ್ಕದಲ್ಲಿ 3 ಕಿಲೋಮೀಟ್ರ್ ಸೋಮನಹಳ್ಳಿ ಐತೆ, ಅಲ್ಲಿ ತೊಗೊಂಡೋಗ್ತೀವಿ. ಈಗ ನೀವು ಭಾಳ ಚಿಕ್ಕ ವಯಸ್ಸಿಂದಲೇ ವ್ಯವಸಾಯ ಮಾಡೋಕ್ಕೆ ಶುರು ಮಾಡೋದು? 4ನೇ ಕ್ಲಾಸ್ನಲ್ಲಿ ಶುರು ಮಾಡಿದ್ರೆ ಗದ್ದೆ ಒಳಗೆ ಸರ್. ನಾನು ಕಾಲೇಜ್ ಹೋಗ್ಲೂ ಕಾಲೇಜೇ ತಪ್ಪಿಸ್ಕೊಬಿಡಿ. ಅಟ್ಲು ಗದ್ದೆ ಬತ್ತು ಒಂದು 20 ದಿವಸ ಗದ್ದೆ ಅಟ್ಲು ಗದ್ದೆ ಕೆಲಸ ಮಾಡೋದೆ, ಭತ್ತದ ನಾಟ್ಯ ಕಬ್ಬು ಗದ್ದೆ ಉಳೋದೆಲ್ಲ. ಹಾಗೆ ಆಗಲಿ ಒಂದು ಯಾರು ತೊಗೊಂಡ್ಬಿಡ್ತು ಸರ್ ನನಗೆ. ಇನ್ನು ಮೊದಲು ಅದನ್ನು ಬಿಟ್ಟೆ ನಾನು ವ್ಯವಸಾಯ ನಿಂತ್ಕೊಂಡೆ. ಭತ್ತನ ಯಾವ ರೀತಿ ಬೆಳಿಬೇಕು ಅಂತೀರಿ? ಭತ್ತ ಅಂದರೆ ಸರ್ ಹಿಂದೆ ನಾವು ಹೋಟ್ಲೋಪಾತಿ ಮಾಡಿ ಮಾಮೂಲಿ ಬೆಳಿತಿರೋ ಆಗಿ ಎಕರೆಗೆ 15ರಿಂದ 20 ಕ್ವಿಂಟಾಲು. 15 ಕ್ವಿಂಟಾಲ್ ರತ್ತುಂಚೂಡಿ ರಾಜಭೋಗ 100 ಇತ್ತು. ಈಗ ಇತ್ತೀಚೆ ತಳಿಗೆ ಬಂದು ನೋಡಿ, ಜಯ ಐರೆಂಟ್ ಫಸ್ಟ್ ಬತ್ತು. ಆನಂತರ MR 126 ಎಮ್ಮೆ ಮಾದೇವಪ್ಪನ ಕಂಡು ಹಿಡಿದದ್ದು MR ಇವೆಲ್ಲ ಬಂದು ಈಗ ಹೆಚ್ಚಿಗೆ ILD ವೆರೈಟೀಸ್ ತುಂಡು ಭತ್ತ ಹಾಕ್ತೀವಿ. ಈಗ 20ರಿಂದ 30 ಕ್ವಿಂಟಾಲು 35 ಕ್ವಿಂಟಾಲ್ ಗಂಟೆ ಕೆಡ್ತೀವಿ ಇಳುವರಿ ಬರ್ತದೆ. ಅಲ್ಲ, ಬೇಸಾಯ ವೈಜ್ಞಾನಿಕ ಬೇಸಾಯ ಮಾಡ್ತೀನಿ ಅಂತಿರಲ್ಲ, ಹೆಂಗೆ ಮಾಡ್ತೀರಾ ಭತ್ತದ ಬೇಸಾಯ ಆರಂಭದಿಂದ ಹೇಳಿ. ವೈಜ್ಞಾನಿಕ ಬೇಸಾಯನ ಸಹ ಎಲ್ಲಕ್ಕಿಂತ ಮೇನು ಹಸಿರಲ್ಲಿ ಗೊಬ್ಬರ ಹಾಕ್ಬೇಕು. ಭತ್ತ ಹಾಕಿದ್ರೆ ನಾವು ಹುಳ್ಳಿ ಸೊಪ್ಪು, ಹುಳ್ಳಿ ಸೊಪ್ಪು, ಅಪ್ಷನ್ ಸೊಪ್ಪು ಮೊದಲು ಹಾಕ್ತೀವಿ ಗತ್ತಿಗೆ. ಅದು ಅದೇ ಮುಖ್ಯ ಮೇನು. ಆಮೇಲೆ ಒಂದು ಎಕರೆಗೆ ವರ್ಷಕ್ಕೊಂದ್ಸಾರಿ ಆದರೂ 10 ಗಾಡಿ ಮನೆ ಗೊಬ್ಬರ ಹಾಕ್ತೀವಿ. ಎಕರೆಗಿಂತ ಟೈರ್ ಗಾಡಿಯಲ್ಲಿ 10 ಗಾಡಿ ಮನೆ ಗೊಬ್ಬರ ಹಾಕ್ಕೊಂಡು ನಾವು ಕೆಸರು ಪಾತಿ ಎಲ್ಲ ಹೋಟ್ಲೋಪಾತಿ, ಬರೋ ಹೋಟ್ಲೋಪಾತಿ, ಆ ಬರೋ ಹೋಟ್ಲೋಪಾತಿಯಿಂದ ಕ್ಲೀನಾಗಿ ಹಾಕ್ಕೊಂಡು ಹೋಟ್ಲು ಮಾಡಿಕೊಂಡು 15 ದಿವಸಕ್ಕೆ ಮನೆ ಗೊಬ್ಬರ ಹಾಕಿರ್ತೀವಿ ನೋಡಿ, ಎಲ್ಲ ಹಾಕ್ಬಿಟ್ಟಿರ್ತೀವಿ. ಹೋಟ್ಲಿಗೆ ಉಳಿಸ್ಬಿಡ್ತೀವಿ. ಒಂದು 10 ದಿವಸ ಕೊಳೆ ಹಾಕ್ತೀವಿ. 20-22 ದಿವಸ ಪೈರು ನಾಟಿ ಮಾಡ್ತೀವಿ. ಇತ್ತೀಚೆಗೆ ಎಲ್ಲ ಹೈಬ್ರಿಡ್ ಬಂದು ಎಲ್ಲ ಉತ್ತಮ ತಳಿಗಳು ಬಂದು ಅವೆಲ್ಲ 20-25 ತಳಿಗೆ ಹಾಕಬೇಕು. ಅತಿ ಬಲ್ತು ಬಿಡ್ತು ಅಂದರೆ ಹೊಡೆತ ಕಮ್ಮಿ ಆಯ್ತೇವೆ. ಆಗ ಹಾಗೆ ಪಾತಿಗೆ ಒಂದು ಸರಿ ಔಷಧಿ ಹೊಡ್ಕೊತೀವಿ, ರೋಗನಾಶಕ ಮತ್ತು ಕ್ರಿಮಿನಾಶಕ 2 ಸೇರಿಸಿ. ಆಮೇಲೆ ಆಗೇನೆ ಬೆಂಕಿ ರೋಗ ಹಾವಳಿ ಕಾಣ್ತದೆ ಜಾಸ್ತಿ. ಬೆಂಕಿ ಹಾವಳಿಗೆ ಬಂದಾಗ ಬಾವಿಸ್ ಟೈಮ್ನು ಅಥವಾ ತಕ್ಕಂಥ ಆಗೊಂದು ಸರಿ ಸ್ಪ್ರೇ ಮಾಡ್ಕೋತೀವಿ. ಇತ್ತೀಚೆಗೆ ಈ ಗೊಲ್ಮುರುಗ್ ರೋಗ ಅಂತ ಬರ್ತದೆ ಸರ್. ಕೊನೆ ಕಡಿಬೇಕು, ಆಗ ಹಾಲು ದುಂಬಿತ ಆಗ ಒಣಗೊಡ್ತೇನೆ. ಅದಕ್ಕೆ ಈ ಸ್ವಲ್ಪ ತೆಗೆಲ್ಲ ಆಗಿ ಹೊಣ್ತೀವಿ. ಗೊನೆ ಕಡಿಯೋ ಸುದ್ದಿನಲ್ಲಿ ಗರ್ಭ ಕಟ್ಟಿದಾಗ ಈ ಸ್ವಲ್ಪ ಯೂರಿಯಾ ಕೊಡ್ತೀವಿ. ಆಗ ನಾಟಿ ಹಾಕ್ತೀವಿ 25 ದಿವಸಕ್ಕೆ ಒಂದು 20 kg ಯೂರಿಯಾ ಕೊಡ್ತೀವಿ. ಆಮೇಲೆ ಗರ್ಭ ಕಟ್ಟೋ ಟೈಮ್ನಲ್ಲಿ ಒಂದು 15 ಕೊಡ್ತೀವಿ, ಅಲ್ಲಿ 35 kg ಯೂರಿಯಾ ಕೊಡ್ತೀವಿ. ಗರ್ಭ ಕಟ್ಟಾಗ ಟೈಮ್ನಲ್ಲಿ ಒಂದು ಸರಿ ಔಷಧಿ ಹೊಡಿತೀವಿ. ಬೆಂಕಿ ರೋಗ ತಡೆಗಟ್ಟೆ, ಗೊನುಮುರುಕ್ ರೋಗ ತಡೆಗಟ್ಟಕ್ಕೆ, ಕುತ್ತಿಗೆ ರೋಗ ಅಂತಾರೆ, ತಡೆಗಟ್ತೀವಿ. ಮತ್ತು ನಾಟಿ ಹಾಕೋ ಸ್ವಲ್ಪ ನಾಟಿ ಕ್ಲೀನ್ ಹಾಕಿಸ್ಬೇಕು. ಹೈಬ್ರಿಡ್ ಭತ್ತ ಪೈರು ಒಡೆದೇ ಹಾಕಿಸ್ಬೇಕು. ಈಗ ನೀವು ಬೀಜ ತರ್ತೀರಲ್ಲ, ಎಲ್ಲಿಂದ ತರ್ತೀರಿ ಬೀಜನ, ಭತ್ತದ ಬೀಜನ? ನಾವು ಇಲ್ಲ ಈ VC ಪರಂಗೆ ಹೋಯ್ತೀವಿ. ಹೈಬ್ರಿಡ್ ಆದರೆ VC ಪರಂಗೆ ಹೋಯ್ತೀವಿ. ಇಂಪುಡ್ ತಳಿಗಳಾದ್ರೆ ನಮ್ಮ ಲೋಕಲ್ ಪ್ಯಾಕೆಟ್ ಬಂದೋಡಿ. ಈಗ 10 kg ಪ್ಯಾಕೆಟ್ 1 ಎಕರೆ ಸಾಕು ಅಂತಾರೆ. ಎಲ್ಲ ಅಕ್ಕಿ ಸಣ್ಣ ಅಂದೆ ಸಹ ಇನ್ನೊಂದು ಸಹ ಈಗ ಬಂದಲ್ಲಿ ಇಂಪುಡ್ ತಳಿ ಸಣ್ಣ ಅಕ್ಕಿ ಬೀಟಿ ಅಕ್ಕಿ ಸಾರು ಊಟ ಮಾಡಿದ್ರು ರುಚಿನೂ ಚೂರು ಇಲ್ಲ ಸಹ. ಹೌದಾ? ನಮ್ಮ 64 ಇವೆಲ್ಲ ನೋಡಿ, ಜಯ ಅವೆಲ್ಲ ಜ್ಯೋತಿ ಇದೆಂಥರ ಅದು ಊಟಕ್ಕೆ ಸಣ್ಣಕ್ಕಿ ಊಟಕ್ಕೆ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಸಣ್ಣಕ್ಕಿ ಉಣ್ಬೇಕು ಅಂದ್ರೆ ನೀವು ಚೆನ್ನಾಗಿ ಕಾಣ್ತದೆ. ಈಗ ನಮ್ಮ ಕಡೆ ನೋಡಿ ಅವಕ್ಕೆ ಬೇಡಿಕೆ ಜಾಸ್ತಿ. ಈಗ ನಮ್ಮಗ್ನ ಸಣ್ಣಕ್ಕಿ ಹಾಕು ಮತ್ತವ ಅಂತ ನಾನು 64 ಹಾಕೊಂತೀನಿ ಊಟಕ್ಕೆ. 62 ರುಚಿ ಜಾಸ್ತಿ. ಲೋಕಲ್ ನಮ್ಮ ತಳಿ ಅದು ರುಚಿ ಇಲ್ಲ. ಇವ್ರು ಸಣ್ಣಕ್ಕಿ ನೋಡ್ತಾರೆ, ಆಮೇಲೆ ಪಾಲಿಸ್ ಉಜ್ಜಿಸ್ಬಿಡ್ತಾರೆ ಸಹ. ಹಾಗೆ ಈಗಿನ ಊಟದ್ದು ಅಷ್ಟೇ ಬಿಡಿ. ಆಮೇಲೆ ತರಕಾರಿ ಬೆಳ್ಕೊತೀವಿ ನಾವು. ನಮ್ಮ ಮನೆಗೆ ಮಾತ್ರ ಸರ್ ಇನ್ನೊಂದು ಹೇಳ, ನಾನು 3 ಪ್ರಶಸ್ತಿ ಕೊಟ್ಟರು ನನಗೆ. ಹೌದಾ? ಈಗ 6ನೇ ವರ್ಷದಲ್ಲಿ ಸಾಧಕರಿಗೆ ಸನ್ಮಾನ ಅಂತ ನಮ್ಮ ತಾಲೂಕಿನಲ್ಲಿ 5 ಜನಕ್ಕೆ ಸನ್ಮಾನ ಮಾಡಿದ್ರು. ಕೃಷಿ ಬಗ್ಗೆ ನನಗೆ ಸನ್ಮಾನ ಮಾಡಿದ್ರು. ನನಗೆ ಗೊತ್ತೇ ಇಲ್ಲ. ನಾನು ಕರೆದಲ್ಲಿ ಗ್ರಾಮಸಭೆಗೆ ನೋಡ್ದೇ ಇಲ್ಲ ನಾನು. ಇನ್ಯಾವ 2 ಸನ್ಮಾನ. ಆಮೇಲೆ ಅದಾದ 3ನೇ ವರ್ಷಕ್ಕೆ ಅದು ನನಗೇನು ವಿಷಯ ಅವನ್ನ ಕೊಟ್ಟಿರ್ತಾರೆ, ಕೊನೆ ಹೇಳಿದ್ದವರಷ್ಟೇ. ಇದು ನಮ್ಮ ಗಣರಾಜ್ಯೋತ್ಸವ
ಗಣೇಶ ನಾರಾಯಣಗೌಡರು ಮಿನಿಸ್ಟರ್ ಆಗಿದ್ರು ಮಂಡ್ಯದಲ್ಲಿ. ಅವ್ರ ಪೀರಿಯಡ್ ಸನ್ಮಾನ ಮಾಡಿದ್ರು. ಆಗ ತಾಲೂಕು ಮಟ್ಟದ ಸನ್ಮಾನ ಗಣರಾಜ್ಯೋತ್ಸವ ಸನ್ಮಾನ ಅಂತ ಮಾಡಿದ್ರು. ಇನ್ನೊಂದು ಸನ್ಮಾನ ಯಾವುದು? ಆಗ ರಾಜ್ಯೋತ್ಸವ ಸನ್ಮಾನ ತಾಲೂಕು ಮಟ್ಟದ್ದು. ಹೌದಾ? ಅವಾಗ ಅವೆಲ್ಲ ಆದಮೇಲೆ ಈ ನಮ್ಮ ಸ್ತುತಿ ಮೇಡಮ್ ಕೃಷಿ ಇಲಾಖೆ ರೇ ಒಂದು ವಿದ್ಯೆ ಕಾಂಪಿಟೇಷನ್ ಐತೆಪ್ಪ ತೋಟಗಾರಿಕೆದು ಒಂದು ಸೈನ್ ಹಾಕಿ ಬನ್ನಿ ಅಂತ ಕರೆದ್ರು. ಏನು ಸರ್ ಅಂದ್ರೆ ಪ್ರಸಿದ್ಧಿ ಆಯ್ಕೆ ಮಾಡ್ತೀವಿ, ಅದು ನಿಮಗೂ ಸಿಕ್ಕರು ಬಂದರೆ ನನಗೆ ಯಾವ ಪ್ರಸಿದ್ಧಿ ಬೇಡಿ, ನಾನು ರೈತನಾಗ ಶುದ್ಧ 3 ಎಕರೆ ತೋಟ ಒಬ್ಬನೇ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, ಈಗ 3 ಪ್ರಶಸ್ತಿ ಕೊಟ್ರಲ್ಲ, ಯಾಕೆ ಕೊಟ್ರು ನಿಮಗೆ? ನನಗೆ 2 ಪೀರಿಯಡ್ನ ಕೊಟ್ಟಿದ್ದು ಅವರು ನಾರಾಯಣಗೌಡರು. ಯಾತಕ್ಕೆ ಕೊಟ್ರು ಅಂತ? ಅದೇ ಸಾಧನೆ ಮಾಡಿದ್ದು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು. ಅದು ನನಗೆ ಗೊತ್ತಿದೆ ಹಿಂಗೆ ಸರ್, ನೋಡ್ರಿ ನೀವು ದುಡಿತಾರೋ ಸಾಧನೆ ಅನುದಾರ ಕೈಲಿ ಪತ್ತೆ ಹಚ್ಕೋತೀವಿ, ಅದನ್ನು ನೋಡಿ ನಾವು ಗುರುತಿಸ್ಕೊಟ್ಟಿರೋದು ನಿಮಗೆ. ಆಗಲಿ ಬಸವರಾಜ್ ಅವರೇ, ಈಗ ಕೃಷಿ ಪ್ರಶಸ್ತಿಗಳು ನಿಮ್ಮ ಕೃಷಿ ಸಾಧನೆಗೆ ಬಂದಿದ್ದಾವೆ. ಆಮೇಲೆ BCP ಸಮಸ್ಯೆ ಶ್ರೇಷ್ಠ ಕೃಷಿ ರೈತ ಅಂತ ಪ್ರಶಸ್ತಿ ಕೊಟ್ಟು ಈಗ ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಭತ್ತ ಬೆಳಿತಿರಲ್ಲ, ಎಷ್ಟು ಇಳುವರಿ ತಗೋತಾ ಇದ್ರಿ ಭತ್ತದಲ್ಲಿ? ಭತ್ತದಲ್ಲಿ ಹೈಬ್ರಿಡ್ ಭತ್ತ ಆದರೆ 25-30 ಕ್ವಿಂಟಲ್ ಗ್ಯಾರಂಟಿ. ಹೌದಾ? ಸರಿ ಸರಿ. ಲೋಕಲ್ ಆದರೆ ಯಾವಾದ್ರೆ ಒಂದು 20-25 ಕ್ವಿಂಟಲ್. ಭತ್ತನೇ ಮಾರ್ತಿರೋ ಅಕ್ಕಿ ಮಾಡಿ ಮಾರ್ತಿರೋ? ನಾವೇಂದ್ರೆ ಈಗ ಹೆಚ್ಚಿಗೆ ಭತ್ತ ಬೆಳಕಿಲ್ಲ, 1 ಎಕರೆ ಬಿಟ್ಕೋತೀವಿ, ಮನೆಗೋಸ್ಕರ ಮಾಡ್ಕೋತೀವಿ, ಹೆಚ್ಚಿಗೆ ಮಾರಕ್ಕೆ ಹೋಗಿಲ್ಲ. ಅದೇನೋ ತರಕಾರಿ ಬೆಳ್ಕತೀನಿ ಅಂದ್ರಲ್ಲ, ಏನು ಬೆಳ್ಕತ್ತೀರಿ? ಈ ತೆಂಗಿನ ಮರ ನೋಡಿ, ತೆಂಗಿನ ತೋಟ ಮಾಡಿದ್ವಲ್ಲ, ಅದ್ರೊಳಗೆಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ, ಬಟ್ರ್ ಪುಟ್ಟಿಗಳನ್ನು ಮಾಂತ್ರ ಬೇಸಾಯ ಒಳಗಿರ್ತ ನೋಡಿ. ಕುಂಬಳ ಹಾಕ್ತೀವಿ ಹೆಚ್ಚಿಗೆ, ಸಿಹಿ ಕುಂಬಳ ಅಂದರೆ ಆ ಕುಂಬಳಕಾಯಿ ಟೆಸ್ಟರೇ ಅಲ್ಲಿ ಹಸಿರೆಲೆ ಗೊಬ್ಬರ ಆಯ್ತು ನೋಡಿ. ಕುಂಬಳಕಾಯಿನ ಮುರಿದು ಬಿಡ್ತೀವಿ, ಮುರಿದು ಬೆಳಿಗ್ಗೆ ನೋಡ್ಬಿಡ್ಬೇಕದ, ನೋಡ್ಬಿಟ್ಟು ಹಿಂಗಟ್ಲೆ ನೀರು ಕಟ್ಬಿಡ್ತೀವಿ. ಹಸಿರು ಸೊಪ್ಪು ಕರಗಿರ್ತ ನೋಡಿ, ನೀರು ಕರಗಬೇಕು. ಸರಿ. ನಾನು ಆಪ್ಷನ್ ಚೆಲ್ತಾ ಇದ್ದೆ ಸರ್ ಮೊದಲು, ಈ ವೆಂಕಟೇಶ್ ಅಂತರ ತೋಟಗಾರಿಕೆ ವಿಶ್ವಪುರದಲ್ಲಿ. ರೀ ಆಪ್ಷನ್ ಚೆಲ್ಲೋದ್ಕಿಂತ ಕುಂಬಳ ಇಲ್ವೇನ್ರಿ, ಅದು ಹಸಿರೆಲೆ ಗೊಬ್ಬರ ಈ ಥರ ಮಾಡಿ ನಿಮ್ಗೆ ಸ್ವಲ್ಪ ದುಡ್ಡು ಆಯ್ತದೆ, ಹಸಿರೆಲೆ ಗೊಬ್ಬರ ಆಯ್ತದೆ, ತೆಂಗಿನಗೂ ಚೆನ್ನಾಯ್ತು ಅಂದ್ರೆ ಆಗ್ಲಿಂದ ಒಂದು 3 ಕುಂಬಳ ಹಾಕ್ತೀನಿ. ಇನ್ನು ಮಧ್ಯದಲ್ಲಿ ಬೀನಿಸು, ಟೊಮೊಟೊ, ಇದು ಸಣ್ಣ ಪುಟ್ಟ ಮನೆ ಖರ್ಚಿಗೆ ಎಲ್ಲ ಹಾಕಿದ್ರೆ ಸಹ ಹಿಂಬಿ ಗಿಡ ಅವೆಲ್ಲ ಅಂತರ ಬೇಸ ನೋಡಿ, ಇವೇ ನಮ್ಮ ದುಡ್ಡು. ಈಗ ಬೇಜ ಸಂತಕಾಯ್ತು, ಒಂದು 500 ಹಿಂಬೆಕಾಯಿ ಕುಯ್ಕೊಳ್ತೀನಿ, ಒಂದು 1000 ರೂಪಾಯಿ ದುಡ್ಡು ಆಯ್ತದೆ. ಈ ತರಕಾರಿ ನೋಡಿ ಒಂದು ಸತಿ ಲಾಸ್ ಆಯ್ತದೆ, ಒಂದು ಸತಿ ದುಡ್ಡು ಸಿಗ್ತದೆ. ಆಮೇಲೆ ಮಧ್ಯದಲ್ಲಿ ಹೂವಿನ ಬೇಸನ ಮಾಡ್ತೀನಿ, ಶಾವಂತಿಗೆ ಹೂವು ಬೇಸರ ಮಾಡ್ತೀವಿ. ಅದೆಲ್ಲಿ ಬೆಳಿತೀರಿ? ಅದು ಗದ್ದೆಲೆ, ಗದ್ದೆ ತೆಂಗಿನ ಮರವೇ, ತೆಂಗಿನ ಮರದ ಒಳಗೆ ಬದಲೇ ಬೆಳಿತೀವಿ. ತೆಂಗಿನ ಮರದಲ್ಲಿ ಹೂವು ಆಯ್ತದ? ಅಲ್ಲ, ತಳಭಾಗ ಭೂಮಿ ಸಹ ಸ್ವಲ್ಪ ನೆರಳು ಬೀಳ್ತದೆ, ನೆರಳು ಶಾವಂತಿಗೆ ಏನೂ ಹಾಕಿಲ್ಲ, ಏನಾಗಲ್ವ? ಏನು ಗಿಡ ಸ್ವಲ್ಪ ಎತ್ತರ ಬೆಳಿತಾವಂತವು, ಬಿಸಿಲು ಬೆಳಿತಾವ ಚೆನ್ನಾಗಿರ್ತದೆ, ಏನು ತಪ್ಪು ಏನಾಕಿಲ್ಲ. ಪ್ರತಿ ವರ್ಷ ಸಾವಂತಿಗೆ ಬೆಳಿತೀರಾ? ಒಂದೊಂದು ವರ್ಷ ಬೆಳಿತೀವಿ, ಈ ವರ್ಷ ಬೆಳೆದಿಲ್ಲ. ಈ ವರ್ಷ ಎಲ್ಲ ಪೂರ್ತಿ ಈ ಹೆಬ್ಬಾಳ ಅವರಿಂದ ಕೊಟ್ಟರು, ನಿಮ್ಮ GK ಹೇಳಿದ್ರು ಹೆಬ್ಬಾಳ ಅವ್ರಂತ ಸತಾ ಬೆಳಿಬೋದ ಚೆನ್ನಾಗಿರ್ತದೆ ಅಂದರೆ. ಈಗ ಒಂದು ಅರ್ಧ ಎಕರೆ ಹೆಬ್ಬಾಳ ಅವ್ರು ಹಾಕ್ಸಿದ್ದೀನಿ, ಇನ್ನು 1 ಎಕರೆ ಶುಂಠಿ ಹಾಕ್ಸಿದ್ದೀನಿ. ನಮ್ಮ ಪ್ರೀತಮ್ ಬೆಳೆ ಆಲಿ ಬಿಡ್ಲಿ, ಅದು ನಮ್ಮ 3 ಥರ ಬೆಳೆ ಇದ್ದಿರ್ಬೇಕು, ನನ್ನ ತರಕಾರಿ ಅದು 4 ಥರ ಬೆಳೆ ಇರಬೇಕು. ಹೌದಾ? 6 ವರ್ಷ ಗಂಟೆ ಸಹ ನಮ್ಮ ತೋಟದಲ್ಲಿ ಆದಾಯ ಕಾಣಲಿಲ್ಲ. ಯಾಕೆ? ಬರೀ ಅಂತರ ಬೆಳೆ ಬೆಳ್ಕೊಳ್ಳು, ಅದು ಏನು 40,000-30,000 ಬರೋದು, ಅಲ್ಲಿ ಖರ್ಚು ವೆಚ್ಚ ಮೇಲೆ ದುಡ್ಡೇನು ಕಾಣ್ತಿತ್ತಿಲ್ಲ. ಮೊದಲು ಕಬ್ಬು ಬೆಳೀತಿದ್ದೋ, ಕಬ್ಬು ನಿಲ್ಲಿಸ್ಬಿಟ್ಟು ತೋಟ ಮಾಡಿದ್ಮೇಲೆ ಸರ್ ಈಗ 3ನೇ ವರ್ಷದ ಮುಗಿಸ್ಕೊಂಡು ಮೊದಲು ಒಂದು 50,000-60,000 ರೂಪಾಯಿ ಆದಾಯದಲ್ಲಿದ್ದು 8ನೇ ವರ್ಷದಲ್ಲಿ. ಈಗ 3ನೇ ವರ್ಷದ 3 ಲಕ್ಷಕ್ಕೆ ಬಂದು, ಈ ಹೋದನೇ ವರ್ಷ 5 ಲಕ್ಷಕ್ಕೆ ಬಂದಿದ್ದೀವಿ. ಈ ವರ್ಷ ಅಡಿಕೆ ಫಸಲು ತೆಂಗಿನ ಫಸಲು ಲೀಸ್ ಕೊಟ್ಟಿದ್ದೀವಿ. ಅಡಿಕೆ ಫಸಲು 3.5 ಲಕ್ಷ ಕೇಳ್ತಾವ್ರಿ. ಈಗ 700 ಗಿಡವ, ಗಿಡದ ಮೇಲೆ ಕೇಳ್ತಾರೆ, ಸ್ವಲ್ಪ ಲಾಭ ಇಟ್ಕೋತಾರವು. ಅಲ್ಲಿಗೆ ತೆಂಗಿನ ಮರನ ಒಂದು ಮರಕ್ಕೆ 3,000 ರೂಪಾಯಿ ನನಗೆ 120 ಮಂದಿ ಲೀಸ್ ಕೊಟ್ಬಿಡ್ತು, ವರ್ಷ ಗಂಟೆ ಕುಯ್ಕೊಳ್ಳೋದು ಅವರು. 8 ವರ್ಷದ ಕೆಳಗಡೆ 40,000ದಲ್ಲಿ ಇದ್ರಿ?
40,000-50,000 ಹಾಂ, ಅಷ್ಟು. ಇನ್ನೇನು ಭತ್ತ ಬಿಟ್ರೆ ಇನ್ನೇನಿಲ್ಲ. 8 ವರ್ಷಕ್ಕೆ 5 ಲಕ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. 8 ವರ್ಷದಿಂದ ಬಂದಿಲ್ಲ. ಈಗ 3 ವರ್ಷದಿಂದ ಈಚೆಗೆ 3 ವರ್ಷ ಈಗ 5.5 ಲಕ್ಷಕ್ಕೆ ಬಂದಿದ್ದೀವಿ. ಅದೆಂಗೆ ಅಷ್ಟೊಂದು ಆದಾಯ? ಅಡಿಕೆಯಲ್ಲಿ ಸರ್ 3.5 ಲಕ್ಷಕ್ಕೆ ಹೇಳಿ ತಿಳ್ಕೊಳ್ಳಿ. ಈಗ ತೆಂಗು ಮರ 1.5 ಲಕ್ಷ ಲೀಸಿಗೆ ಹಾಕಿದ್ದೀವಿ. ಹೌದಾ? ವರ್ಷಕ್ಕೊಂದು ಸರಿ ಕೊಟ್ಬಿಡ್ತಾರೆ ಅವರು. ಅಲ್ಲಿಗೆ 5 ಲಕ್ಷ. ಈ ಶುಂಠಿ ಬತ್ತು ನೋಡಿ, ಇನ್ನು ಶುಂಠಿ ಆದಾಯ ಲೆಕ್ಕ ಹಾಕೊಳ್ಳೋಕ್ಕಿಲ್ಲ. ಯಾಕೆ? ಜಾಸ್ತಿ ಬಂದ ಈ ಶುಂಠಿ ಅಕಸ್ಮಾತ್ ಆದ್ರೂ ಒಂದು 2 ಲಕ್ಷ ರೂಪಾಯಿ ಸಿಗ್ತದೆ. ಆಮೇಲೆ ಇದು ಬಂದು ಲೀಸ್ ಮಾಡ್ಕೊಂಡು ಹೊಗೆ ಸೊಪ್ಪು ಬೆಳಿತಿದ್ದೀನಿ 2 ವರ್ಷದಿಂದ. ಹೊಗೆ ಸೊಪ್ಪು ಬಂದು ನಮ್ಮ ಬೇರೆ ಎಲ್ಲಿಲ್ಲ, ನಂಟರು ಬೇರೆ ಎಲ್ಲ ತಳಲ್ಲ ಅಂತ ಅಲ್ಲಿಗೆ ತೊಗೊಂಡು ಬೇಯಿಸ್ತೀನಿ. ಮೂರ್ತಿ ಯಾಕೆ ಅಂತೀರಿ ಸಾ, ವಯಸ್ಸಾಯಿತು, ನಮ್ಮ ಮಗ ಸ್ವಲ್ಪ ಆಸ್ಟ್ರೇಲಿಯಾ ಆರಾಮದಲ್ಲಿ, ಇಬ್ಬರು ಮೊಮ್ಮಕ್ಕಳು ಓದ್ತಾವ್ರೆ, ಇಬ್ಬರು ಪ್ರೈವೇಟ್ ಇಂಜಿನಿಯರ್ ಕಾಲೇಜ್ ಓದ್ತಾವ್ರೆ. ಪನ್ನಂಪೇಟೆ ಈ ವರ್ಷ ಫೈನಲ್ ಇಯರ್ ಬಂದವನೇ, ಅದು ಪ್ರೈವೇಟೇ. ಇನ್ನು ಮೊಮ್ಮಗಳಿದ್ಲು, ಅವಳು 82% ತೆಗೆದಿದ್ಲು. ಅಲ್ಲ ಅಂದರೆ ಈಗ ಅವ್ರನ್ನೆಲ್ಲ ಓದ್ಸೋಕ್ಕೆ ವ್ಯವಸಾಯದಲ್ಲಿ ನೀವು ಸಂಪಾದನೆ ಮಾಡಬೇಕು. ಈಗ ಆಮೇಲೆ ಇವಳು ಕಾಲೇಜ್ ಸೇರಿಸ್ತು ನನ್ನೂ. ನಾನು 82% ತೆಗೆದು ಸೆಕೆಂಡ್ PUCಲಿ. ಆಗ ಓದವ ನೀನು ಸಾಕು, ಗದ್ದೆಗಳು ಸಾಕು, ನಮ್ಗೆ ಇಷ್ಟೇ ಇದ್ರೂ ಸುಖದೇ, ಆದರೂ ಓದೋಗ್ಬಿಟ್ಟು ಅವಳಲ್ಲಿ ಕಾಲೇಜ್ ಸೇರ್ತೀನಿ ಬೆಂಗಳೂರಲ್ಲಿ. ಆಯಿತು ಯಜಮಾನ್ರೆ, ಅವ್ರನ್ನೆಲ್ಲ ಓದ್ಸೋಕ್ಕೋಸ್ಕರ ವ್ಯವಸಾಯದಲ್ಲಿ ಸಂಪಾದನೆ ಮಾಡಬೇಕು. 6 ಲಕ್ಷ ಖರ್ಚು ಬರ್ತದೆ ಸರ್. ಅಂದರೆ ಏನಪ್ಪ, ವ್ಯವಸಾಯ ಮಾಡ್ತೀನಿ, ಅಕಸ್ಮಾತ್ ನೆಂಟರಿಷ್ಟು ಸಾಲ ಮಾಡ್ಕೋತೀವಿ. ಈಗ ನೆಂಟರಿರ್ತಾರೆ. ಈಗ ನೀವು ತೋಟ ಮಾಡಿದ್ದೀರಲ್ಲ, ಈಗ VC ಫಾರಮ್ಗೆ ಹೋದೆ, ಸಮಗ್ರ ಕೃಷಿ ಬಗ್ಗೆ ಹೇಳ್ಕೊಟ್ರು, ಅವ್ರು ಹೇಳ್ದಂಗೆ ನಾನು ತೋಟ ಮಾಡಿದೆ ಅಂದ್ರಲ್ಲ, ನೀವು ಬೇರೆ ತೋಟಗಳನ್ನೇನಾದ್ರು ಹೋಗಿ ನೋಡ್ಕೊಂಬಂದ್ರ? ನಾನು ಪ್ರತಿ ಸಲ ರೈತರನ್ನು ಕರ್ಕೊಂಡು ಹೋದಾಗ ರೈತರಿಗೆ ಪ್ರತಿಯೊಬ್ಬರು ಪ್ರಗತಿಯವರು ರೈತರು ತೋಟ ತೋರ್ತಿದ್ರು. DAT ಸರ್ ಕರ್ಕೊಂಡು ಮಂಡ್ಯದವರು. ನಾನು ಜೊತೆ ಹೋಗಿವನಲ್ಲ ಪ್ರತಿ ಸಲ ಕರ್ಕೊಂಡು. ನಾನು ಒಂದು 8 ತೋಟಗಳು ನೋಡಿದ್ದೀನಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಶಿವಣ್ಣವ್ರ ತೋಟ, ಮಾರ್ಗೋಡ್ನಹಳ್ಳಿ, ಪಾಲಹಳ್ಳಿಯವ್ರ ತೋಟ, ಕಾರಿಹಳ್ಳಿ, ನಾವು ಸೂರ್ಯಸ್ ತೋಟ, ಎಲ್ಲೇ ಅದು ಹೊಸ ತೋಟ ತೋರ್ಕೊಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ಹೋಗಿ ನೋಡ್ಕೊಬರುವಿನಿ. ನೋಡ್ಕೊಂಡು ಬಂದು ನಮ್ಮ ಹಳ್ಳಿ ಕಂಡವ್ರಿಗೆಲ್ಲ ಹೇಳ್ಕೊಡ್ತೀನಿ. ಈ ಜೀವಾಮೃತ ಮಾಡೋದು, ಸಾವಯವ ಕೃಷಿ ಬಗ್ಗೆ ಮಾಡೋದು. ನೆನೆಸಿಕೆ ಸಾವಯವ ಕೃಷಿನೇ ಜಾಸ್ತಿ ಒಗ್ಗಿಸ್ತಾರೆ ತೋಟಕ್ಕೆ. ನಾನು ಅದಕ್ಕೆ ಮಸ್ಟ್ ಮೇನ್ ಕೊಡ್ತಾರೆ ನಾನು ಅದಕ್ಕೆ. ಈಗ ಹೌದಾ? ಅಂದರೆ ಸಾವಯವಕ್ಕೆಂದ್ರೆ ಏಕ್ ತುಂಬ ಒಗ್ಗಕ್ಕಾಕಿಲ್ಲ ಈಗ ಒಂದು 100 kg ಹಾಕ್ತಿದ್ವು ಅದು ತಿಳ್ಕೊಳ್ಳಿ. ಯಾವ ಬೆಳೆಗಾದ್ರು 100ಕ್ಕೆ ಒಂದು ವರ್ಷ 75 kg ಬರಬೇಕು, ಇನ್ನು ಮುಂದೆ ವರ್ಷ 50 kg ಬರಬೇಕು, ಇನ್ನು ಆಚೆ ವರ್ಷ ಒಂದು 30 kg ಬರಬೇಕು. ಅಂಥದ್ದು ಇಳಿಸ್ದಂಗೆ ಹಸಿರು ಎಲೆ ಗೊಬ್ಬರ, ಈ ಧಾನ್ಯದ ಗೊಬ್ಬರ, ಮನೆ ಗೊಬ್ಬರ ಜಾಸ್ತಿ ಹಾಕಬೇಕು. ಇಷ್ಟು ಮಾಡಿಕೊಟ್ಟು 4-5 ವರ್ಷ ಆದಮೇಲೆ ಮೇಂಟೈನ್ ಆಗ್ಬಿಡ್ತದೆ. ಬರೀ ಹಿಂದಿನ ಪದ್ಧತಿಗೆ ಬುಣ್ತದೆ. ಏಕ್ ತುಂಬ ನಾವು ಔಷಧಿ ಹೊಡೆಯೋಕ್ಕಿಲ್ಲ, ನಾನು ಸಿಂಬರ್ ಹಾಕಿಂಗಿಲ್ಲ, ಹಾಕಿ ಬೆಳೆ ಹಾಕಿಲ್ಲ. ಈಗ ಶುಂಠಿ ಹಾಕಿದ್ದೀನಿ ಎಲ್ಲ ಇವತ್ತು ಅದನ್ನು ಪ್ರಯೋಗ ಮಾಡಿದ್ದೀನಿ. ಎಲ್ಲ ಶುಂಠಿ ಹಾಕ್ಬಿಟ್ಟು ನೆಲ್ಲ ಲೋಸ್ತಾರೆ, ಕೇರಳದ ಪ್ರೀತಿ ಮಾಡ್ತಾವ್ರೆ. ಆಮೇಲೆ ಕಬ್ಬನ ತರಗೆ ತಂದು ಹಿಡುಕ್ತಾರೆ ನೆಳ್ಳಾಗಿರ್ಬೇಕು ಅಂತ. ಈ ಸತಿ ಏನಾಗ್ಬಿಟ್ಟು ನಾನು ಪೂರ್ತಿ ಶುಂಠಿ ಬೆಳೆ ಹಾಕ್ಸಿದ್ನಲ್ಲ, ಸ್ವಲ್ಪ ಮಣ್ಣನ್ನು ತೆಳುವಾಗಿ ಮೇಲೆ ಹಾಕ್ಸ್ಬಿಟ್ಟು ಜಾಸ್ತಿ ಗೊಬ್ಬರ ಕಾಣಂಗೆ ಹಾಕ್ಬಿಟ್ಟು ಗೊಬ್ಬರ ಹಿಟ್ಟು ಬಿಸಿಲು ಹೇಳ್ತಾ ಮಣ್ಣು ಹಾಕ್ಸ್ಬಿಟ್ಟು ಹೇಳಿದ್ರು ವೆಂಕಟೇಶ್ ತೋಟಗಾರಿಕೆರು. ನಾನು ನೋಡಿ ಹೋಗ್ಬಿಡೋಣ ಆದಷ್ಟು ಅಲ್ಲಿ ಅಂದ್ಬಿಟ್ಟು ಗುಣಿ ಹಾಕ್ಬಿಟ್ಟು ಮನೆ ಗೊಬ್ಬರ ಹಾಕಿಸುತ್ತೆ. ಮನೆಗೆ ಹೋಗಿ ಮಣ್ಣನ್ನು ಕಂಗು ಬಳ್ದ್ಬಿಟ್ಟು ಸ್ವಲ್ಪ ದಟ್ಟಕ್ಕೆ ಹಾಕಿಸ್ಬಿಟ್ಟು ಮಣ್ಣ. ಯಾವ ಹೊತ್ತಿಗೂ ಹುಸಿಲ್ಲ, ಏನೂ ಇಲ್ಲ, ಒಂದು ರೋಗಿಲ್ಲ, ಫಸ್ಟ್ ಕ್ಲಾಸ್ ಬಂದು ಎಲ್ಲ ಬಂದು ನೋಡ್ತಾರೆ. ಓಹೋ, ನೀವು ಭತ್ತದಲ್ಲೂ ಕಬ್ಬಿನ ತರಗ ಏನೂ ಹಾಕಿಲ್ಲ, ಮಣ್ಣೆ ಹೊದಿಕೆ ಸ್ವಲ್ಪ ಮಣ್ಣೇ ಜಾಸ್ತಿ ಆಗ್ತಾವೆ ಅಷ್ಟೇ. ಆಮೇಲೆ ಮಣ್ಣು ಆರಬಾರ್ದು, ಒಂದು 10 ದಿವಸ ಆರಬಾರ್ದು. ಆಗ ಅತಿ ಜಾಸ್ತಿ ಸಹಿತ ಆಗಬಾರ್ದು. ಸ್ಪ್ರಿಂಕ್ಲರ್ನ ಹಾಕ್ತಾ ಇರ್ಬೇಕು, ನೀರು ಹೈ ನೀರು ಹಾಯಿಸ್ಬಾರ್ದು. ಮಣ್ಣು ಹಸಿಗೆ ಎದ್ಬಿಡ್ತು ಅಂದ್ರೆ ಅದೇನು ಮೊಳಕೆ ಬಂದರೆ ಏನೂ ಹಾಕಿಲ್ಲ. ನಿಮ್ಮ ಜಮೀನಿನ ನೀರಿನ ಆಶ್ರಯ ಹೇಗೆ? ನಮಗೆ ಪೂರ್ತಿ ನೀರಾವರಿ ಅದು. ಕಾಲುವೆ ಇದ್ರೆ ಒಂದು ಕಾಲುವೆ ಇದು ಹೇಮಾವತಿ, ಇದ್ರದ್ದು ಮಂದಗೆರೆ ನಾಲೆ. ನೀರು ಯಾವಾಗಲೂ ಇರ್ತದ? ಯಾವಾಗಲೂ ಇಲ್ಲ. ಹೊಸಿ ಬೇಸಿಗೆಯಲ್ಲಿ ಕಟ್ ನೀರು ಕೊಡ್ತಾನೆ. ಒಂದು ತಿಂಗಳು ಒಂದು 10 ದಿವಸ ಬಿಡ್ತಾನೆ. ಇನ್ನು ಜೂನ್ ತಿಂಗಳು ಬಿಟ್ಟವನೆ. ಇನ್ನು ಜನ 10 ಗಂಟೆ ಕಂಪ್ಲೀಟ್ ಇರ್ತಾನೆ ನೀರು. ಅಲ್ಲಿ ಬೋರ್ ಮಾಡಿಕೊಂಡಿದ್ದೀವಿ. ಬೋರ್ ಎಷ್ಟಿದೆ? ಬೋರು ಒಂದು ಬೋರು, ಸಾಲಕ್ಕಿಲ್ಲ, ಅದು ತೋಟಕ್ಕೆ ಮೇಂಟೈನ್ ಆಯ್ತದೆ. This message is from UNESCO in collaboration with Akashvani. Cities and climate change. Cities are home to over half the world's population, and they emit 3/4 of global greenhouse gases. Densely populated urban areas with poor infrastructure are especially at risk from extreme weather, air pollution, and disease spread. Yet, cities also hold the key to climate solutions. Greener cities with better public transport, reduced car use, green spaces, and urban agriculture can reduce emissions and improve quality of life. Building resilience through sustainable planning is no longer optional. It's necessary. Here's a cool fact.
around 55% of people on Earth now live in cities, and that number is growing fast. ಈಗ 3 ಎಕರೆ ತೋಟ ಅಲ್ವೇ? ಹಾಂ, 3 ಎಕರೆ. ಎಷ್ಟು ವರ್ಷ ಆಯ್ತು ಮಾಡಿ ನೀವು ತೋಟನ? 8 ವರ್ಷ ಆಯ್ತು ಸರ್. ಇಲ್ಲಿಗೆ 8 ವರ್ಷ. ಹೆಂಗೆ ಮಾಡಿದ್ರಿ ಒಂಚೂರು ಹೇಳ್ಬಿಡಿ ಆರಂಭದಿಂದ. ಅದ ನಾನು ಕೊನೆಯ ವಯಸ್ಸಿನಲ್ಲಿ ರಂಗನಾಥ್ ಅಂತ ಇದ್ರು. ಅಲ್ಲ ಬಸವರಾಜು, BA ಓದಿದ್ದೀನಿ ಅಂತೀರಿ, ವಿಸುಪ್ರಿ 71 ದಿವಸ ಬರ್ತೀನಿ ಅಂತೀರಿ, ಏನು ಮಾಡಿದ್ದೀರಿ ನೀವು? ಒಂದು ತೋಟ ಮಾಡಿಬಿಡ್ಬೇಡ್ರಿ, ಏನು ಮಾಡಿಲ್ವಲ್ರಿ, ಬರೀ ಅವ್ರೇನು ಕರ್ಕೊಬತ್ತೀರಿ, ತೋಟ ಮಾಡಿರಿ ಮೊದಲು ವಯಸ್ಸಾದ್ಮೇಲೆ. ಆಗ ಯಾವತ್ತು ನೋಡಿ ಸರ್ ಏನೋ ಮಾಡಿ ತೋಟ ಅಂದ್ಬಿಟ್ಟು ನಾನೇ ತಳ್ಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಲ್ಲಿ? ಈ ತೆಂಗಿನ ತೋಟಕೊಂಡು ನೋಡ್ತೀನಿ ನೋಡಿ, ಅರ್ಸಿಕೆರೆ ಆ ಕಡೆಗೆ ದೊಡ್ಡ ದೊಡ್ಡ ಚೆನ್ನಾಗಿ ಹೇಳ್ಕೊಡೋರು ನಮಗೆ ಯಾವ ರೀತಿ ಫಲ ಬಿಡ್ಬೇಕು, ಚೆನ್ನಾಗಿ ಫಲ ಬಿಡೋಂಥ ತೋಟ ನೋಡಿ. ನಮಗೂ ಹೇಳಿ ಮತ್ತೆ ಹೆಂಗೆ ಫಲ ತೋಟನ ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಕಾಯಿ ಹೆಂಗೆ ತಗೋಬೇಕು? ತೋಟ ಅಂದರೆ ನಾನು ಹೆಚ್ಚಿಗೆ ತಿಪ್ಟೂರು ತಳಿ ಮತ್ತು ಅರ್ಸಿಕೆರೆ ತಳಿಗೆ ಆಸೆ ಬಿಡ್ತೀನಿ. ತಿಪ್ಟೂರು ತಳಿ ಅಂದರೆ ಒಂದು ಗೊನೆಯಲ್ಲಿ 30-40 ಕಾಯಿ ಬಿಡ್ತದೆ. ಸೈಜ್ ಕಾಯಿ ಕಮ್ಮಿ, ಮೇಲೂ ಸಣ್ಣ ಸೈಜು, ಒಳಗೆ ಸಿಪ್ಪೆ ಸುಲಭ, ಕೊಬ್ಬರಿ ಮಂದ ಬರ್ತದೆ. ನಮ್ಮ ಅರಸೀಕೆರೆ ತಳಿ ಅಂದರೆ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಅದೊಂದು ತಳಿ. ಕಾಯಿ ಸ್ವಲ್ಪ ದಪ್ಪ ಇರ್ತವೆ, 20-25 ಕಾಯಿ ಕಟ್ತವೆ. ನಮ್ಮ ಲೋಕಲ್ ತಳಿ ಏನಿಲ್ಲ, ಎಷ್ಟು ಗಾತ್ರ ಇರ್ತವೆ ತಳ್ಳು, ಎಡದ್ರೆ ಇಷ್ಟು ಗಾತ್ರ ಮದ 10-15, ಅದನ್ನು ಹೆಚ್ಚಿಗೆ ನಡೆಸ ಅರಸೀಕೆರೆ ತಳಿ. ಎಲ್ಲಿಂದ ತಗೊಂಬಂದ್ರಿ? ನಮ್ಮ ಬಸವರಾಜಪ್ಪ ಅಂತ ಇದ್ರು, ಅರಸೀಕೆರೆ ತಿಪ್ಟೂರಿಂದ ತಂದು ಭಾಳ ಹೆಸರುವಾಸಿಗೆ ತೋಟ ಬೆಳೆದ್ರಲ್ಲ ಅವರು. ತಿಪ್ಟೂರು ತಳಿ ಮತ್ತು ಅರಸೀಕೆರೆ ತಳಿಯಿಂದ ತರಿಸಿದ್ರಾಗ ಆ ಫಲನೂ ಜೋರಾಗಿ ಬಿಡ್ತಾವೆ. ಹಾಗೆ ಮಾಡಿದ್ರು, ಅತಿ ವಯಸ್ಸಾದ್ರೆ ತರಬೇಡಿ, ಹಸಿ ಸುಸ್ಮರ ತರಬಾರ್ದು ಬಸವರಾಜು. 25 ವರ್ಷ ಮೇಲ್ಪಟ್ಟು ಮರಗಳಿಂದ ಕುಯಿಸ್ಬೇಕು, ಅವು ಉತ್ತಮ ಇಳಿರೋ ಕೊಡ್ತಾರೆ. ಆಗ 30 ವರ್ಷ, ನಾವು 35 ವರ್ಷ ಆಗಿತ್ತು. ಅವರು ತಳ ತಂದೆ ಒಂದು 200-300 ತಳ ತಂದು ಅಡಿಕೆ ಕೊಟ್ಟು ನಾನು ಮಾಡ್ಕೊಂಡಿದ್ದೆ. ಈಗ ತರಕಾರಿ ನರ್ಸರಿಯಿಂದ ನಾನೇ ಮಾಡ್ಕೊತೀನಿ. ಅಲ್ಲ, ತೆಂಗಿಂದ ಹೇಳಿ ಫಸ್ಟ್. ತೆಂಗಂದ ತಂದೆ ನಾವು ಹೋಟ್ಲು ಹಾಕೊಂಡು. ಹೆಂಗೆ ಹಾಕೊಂಡ್ರಿ? ಹೋಟ್ಲೆ ಮಾಡಿದೆ ಎಲ್ಲನೂ ಒಂದು 2 ಅಡಿ ಭೂಮಿಯನ್ನು ಕ್ಲೀನ್ ಆಗೋದು ಪಾತಿ ಮಾಡ್ಬಿಟ್ಟು ತೆಂಗಿನ ತಳ್ಳನ್ನೆಲ್ಲ ಜೋಡಿಸಿ ಲೈನ್ಗೆ 1 ಅಡಿ 2 ಅಡಿಗೊಂದು 2 ಅಡಿಗೊಂದು ಮಗ್ಲು ಮನಗಿಸಿ ಎಲ್ಲ ಮನಗಿಸ್ತು. ಅದ್ರ ಮೇಲೆ ಮರಳು ಮತ್ತು ಕೆಬ್ಬೆ ಮಣ್ಣು ಮಿಕ್ಸ್ ಆಗಿರೋ ಮರಳು ಮಣ್ಣು ಇರ್ತದೆ, ಅದು ಗಂಧ ಕೆಬ್ಬೆ ಮಣ್ಣು ಮರಳು ಮಿಕ್ಸವೆ ಹಾಕು. ಮನೆ ಗೊಬ್ಬರ, ದನೆ ಗೊಬ್ಬರ ಅದನ್ನು ಹಾಕಿ ಮುಚ್ಚಿಸ್ಬಿಟ್ಟಿದೆ. ಮೇಲೆ ಮಣ್ಣು ಅಡಿಸ್ಬಿಟ್ಟು ಆಗೋವಾಗೆ ನೀರು ಹಸಿ ಹಾಕಿ ಕೊಟ್ಕೊಳ್ಳು. ಹಸಿ ಹಾಕಿ ಕೊಟ್ಕೊಂಡ್ರೆ ಒಂದು 6 ತಿಂಗಳು ಬೇಕು ಮೊಳಕೆ ಬರ್ಬೇಕಾರೆ. ಆಮೇಲೆ ಬಿಡಿ ಸೆಡೆದಾಗ 6 ತಿಂಗಳು ಬಂದ್ಬಿಡ್ತವೆ. ಅದನ್ನೇನಾದ್ರು ಕಿತ್ನೆಟ್ರ? ಗೆಪ್ಪೆ ಸಸಿ ಮಾಡ್ತೀವಿ? ಇಲ್ಲ, ಜಪ್ಪೆ ಗಿಡ ಮಾಡೋಕ್ಕೆ ಹೋಗಿಲ್ಲ. ಆಗ 35 ಅಡಿ ಬರ್ತವೆ. ದೂರದೂರಕ್ಕೆ ಅಂತರ ಗುಂಡಿ ಹೊಡಿಸ್ತು. 1 ವರ್ಷದ ಸಸಿ ನೆಟ್ರ? 1 ವರ್ಷ ಮೇಲೆ 4 ತಿಂಗಳು ಸಸಿ, 1 ವರ್ಷದ ಸಸಿ ಅನ್ಕೊಳ್ಳಿ. 33 ಅಡಿಗೆ ಹಾಕಿದ್ರಿ? 33 ಅಡಿಗೆ ಹಾಕಿದ್ದೀನಿ. ಆಯ್ತು. ಹೆಂಗೆ ಹಾಕಿದ್ರಿ? 33 ಅಡಿಗೆ ಒಂದು ಹಾಕಿದ್ದೀನಿ. ಅದೇ ಹೆಂಗೆ ಅಂತ ಗುಂಡಿ? ಅದು ಒಂದು ಮಣ್ಣು ಮಿದುವಾಗದ ನಮ್ಮ ಗದ್ದೆ, ಕಲ್ಚಿಟ್ಟಿಲ್ಲೇನಲ್ಲ. ಒಂದು 2.5 ಅಡಿ 2 ಗುಂಡಿ ತೆಗೆದು ಕಾಳು ನಾನೇ ಗುಂಡಿ ಹೊಡೆದ ಸರ್. 100 ಗುಂಡಿ ದಿವಸ 10 ಗುಂಡಿ ಹೊಡೀನಿ. ಆಯಿತು. ಅಡಿಕೆ ಗಿಡ ನಾನೇ ಗುಂಡಿ ಹೊಡೆದು ನಟ್ಟಿರೋದೆ. ತೆಂಗು ನಟ್ಟಿ ಒಂದು 20 ದಿವಸ ಒಣಗಬೇಕು. ಒಣಗಾದ್ಮೇಲೆ ಭೂಮಿ ಒಣಗಿಸ ಮೇಲ್ ಮಣ್ಣು ಗುಣಿನೂ ಒಣಗಬೇಕು ಬಿಸಿಲಲ್ಲಿ. ಒಣಗಾದ ನೋಡ್ತೀವಿ ಮೇಲ್ ಮಣ್ಣು ಇರ್ತದಲ್ಲ, ಒಂದೊಂದು ಮಂಕ್ರಿ ಕಾಂಪೋಸ್ಟ್ ಗೊಬ್ಬರ, ಅದಕ್ಕೆ ಅರ್ಧ kg ಬೇವಿನ ಹಿಂಡಿ, ಒಂದು ಮೇಲ್ ಮಣ್ಣು ತಿರ್ತದೆ. ಗುಣಿ ಮಟ್ಟ ಮುಕ್ಕಾಲು ಎಳಿತು ಗುಣಿ ತುಂಬಂಗೆ ಒಂದು 4 ಮಣ್ಣು ಮೇಲ್ ಮಣ್ಣು ಹಾಕ್ಬಿಡೋದು. ಮಿಕ್ಸ್ ಮಾಡ್ಬಿಟ್ಟು ಒಂದು 5 ದಿವಸ 6 ದಿವಸ ಬಿಡೋದು. ಬಿಟ್ಟಾದ್ಮೇಲೆ ಆ ಗಿಡ ಸ್ವಲ್ಪ ಎತ್ತರ ಹೋಗುತ್ತೆ, ದೊಡ್ಡ ನಟ್ಟಿ ತೆಂಗಿನ ನಟ್ಕೊಂಬರೋದು. ಬೇವಿನ ಹಿಂಡಿ, ಒಂದು 10 kg ಮನೆ ಗೊಬ್ಬರ, ಇನ್ನು ಮೇಲು ಮಣ್ಣು ಗೊಬ್ಬರದ ಮಣ್ಣು ಹಾಕಿ ಗುಂಡಿ ಮುಚ್ಚಿ ಅನಂತ ನಟ್ಟಿದ್ದಾವೆ. ನಟ್ಟು 6 ವರ್ಷಕ್ಕೆ ಹೊಂಬಳ್ಕಡ್ದು. ಈಗ 8ನೇ ವರ್ಷ. ಈಗ 1 ವರ್ಷ ಅಷ್ಟು ಬಿಡ್ತಿತ್ತಲ್ಲ, 10 ಕಾಯಿ 20 ಕಾಯಿ ಬಿಡ್ತೇವೆ. ಈ ವರ್ಷ ಸ್ವಲ್ಪ ಕಾಯಿ ಕಟ್ತಾವೆ. ಈಗ ತೆಂಗಿನ ತೋಟಕ್ಕೇನು ಬೇರೆ ಗೊಬ್ಬರ ಹಾಕಲ್ವ ನೀವು? ಮನೆ ಗೊಬ್ಬರ ಸೇಂಬ್ರ ಹಾಕ್ತೀವಿ. ಸೇಂಬ್ರನ್ನ ಹೆಚ್ಚಿಗೆ ಜಾಸ್ತಿ ಉಪಯೋಗಿಸೋಕ್ಕಿಲ್ಲ. ಕುರಿ ಮಂದೆ ತಡಿಸ್ತೀನಿ. ಕುರಿ ಮಂದೆ ನೀವು ಹೇಳ್ತೇವೆ ಕುಂಬಳ ಹಾಕ್ಸೋದು, ಆಮೇಲೆ ಸೆಣಬು ಹಾಕ್ಸೋದು. ಹಸಿರೆಲೆ ಗೊಬ್ಬರ ನಮ್ಮ ಮನೆ ಗೊಬ್ಬರ ಜಾಸ್ತಿ ಆದಾಗ ಒಂದು ಎಕರೆಗೆ ಒಂದು 15 ಅಡಿ ಹಾಕಿಸ್ತೀನಿ. ಕುರಿ ಮಂದೆ ಪ್ರತಿ ವರ್ಷ ಕಟ್ಟಿಸ್ತೀರಾ? ಅವನ ಅಡಿಕೆ ತೋಡಿಸ್ತಾ ಇದ್ದೀನಿ. ಈಗ ಬರ್ತಾವಲ್ಲ ಕುರಿಗಳು, ಅದು ತರಿಸಿ ಒಳ್ಳೇದು ಸರ್. ಅದು ಕಬ್ಬು ಕಮ್ಮಿ, ಕುರಿ ಗಂಜ ಅಡಿಕೆ ಚೆನ್ನಾಗಿ ತಂಡ. ಅದು ಈಗ ತೆಂಗಿನ ಒಳಗಡೆ ಅಡಿಕೆ ಹಾಕಿಲ್ಲ ನೀವು? ನೋಡಿ, ಅಡಿಕೆ ಗಿಡ ಹಾಕಿದ್ರೆ ತೆಂಗಿನ ಒಳಗಡೆ ಹಾಕ್ಬಾರ್ದಂತೆ. ಬಿಸಿಲಿಗೋಸ್ಕರ ಪೈಪ್ ನೋಡ್ಸ್ಕೊಂಡು ಬೆಳ್ಕೊಂಡು ಹೊಂಟೋಯ್ತೇವೆ. ಅದು ತೆಂಗು ಸುತ್ತ ತೆಂಗಿನ ಗಿಡ ಹಾಕ್ಸಿದ್ದೀನಿ, ಅಡಿಕೆ ಒಳಗೆ ಹಾಕೋಕ್ಕಿಲ್ಲ. ಅಂದರೆ ಸುತ್ತ ತೆಂಗದೆ, ಮಧ್ಯದಲ್ಲಿ ಪೂರ್ತಿ ಅಡಿಕೆ ಗೋಟಿನ ಬಗ್ಗೆ ಹೇಳಿ. ಎಲ್ಲಿಂದ ತಂದ್ರಿ ಗೋಟ? ಅಡಿಕೆ ಗೋಟು ಅಂದರೆ ನಮ್ಮ ತಳಲು ಅಂತದೆ. ಎಲ್ಲಿ? ತಳಲು ಅಂತ ಹೊಳೆನರಸೀಪುರ ತಾಲೂಕು. ಅಲ್ಲಿ ತೋಟ ಅಂದರೆ ಅಲ್ಲಿ ಅಡಿಕೆ ಚೆನ್ನಾಗಿ ಬಿಡ್ತಾವೆ. ಗೋಟು ಗುಂಡುವಾಗಿ ಚೆನ್ನಾಗಿ ಫಲಕಿಸ್ತಾವೆ. ಹೆಸರುವಾಸಿಯಲ್ಲಿ ಗೋಟಿಗೆ ಅಲ್ಲಿ ನೆಂಟ್ರಿಗೆ ಹೋಗಿ ಅಲ್ಲಿ ಒಳ್ಳೆ ಗೂಡು ತಂದಿದ್ದೆ 1,000. ಆ ಗೋಟನ್ನ ನಾನೇ ಹಾಗೆ ಹೋಗ್ಕೊಂಡಿದ್ದು, ಹೋಟ್ಲೋಪತಿ ಮಾಡ್ಕೊಂಡಿದ್ದು. ಎಲ್ಲ ದಟ್ಟ ಹೂದು ಮಣ್ಣು ಕೊಯ್ದು ತಲೆ ಹಾಕ್ತು.
ಮೂರು ತಿಂಗಳಿಗೆ ಇಷ್ಟು ಮೊಳಕೆ ಪ್ಯಾಕೆಟ್ ಹಾಕಿದ್ರ ಅಥವಾ ಇಲ್ಲ, ಮೊಳಕೆ ಕಟ್ತೋ ಇಷ್ಟು ಬಂದು ಆಗ ಪ್ಯಾಕೆಟ್ ತರಿಸ್ತು. ಪೂರ್ತಿ ಪ್ಯಾಕೆಟ್ ನಾವೇ ಮಾಡಿಕೊಂಡು ನೀವೇ ಮಾಡಿದ್ರಿ? ಕೆಬ್ಬೆ ಮಣ್ಣು, ಮನೆ ಗೊಬ್ಬರ, ಬೇವು ನೀಡಿ ಬೆರೆಸ್ಬಿಟ್ಟು ಮಿಕ್ಸ್ ಮಾಡಿ ಪ್ಯಾಕೆಟ್ಗೆ ತುಂಬಿ 5 ಸೈಜ್ ಮೊಳಕೆ ಬಂದು ನಟ್ಕೊಂಡು ಪ್ಯಾಕೆಟ್ನ ಒಂದು ವರ್ಷ ಇತ್ತು ವರ್ಷ ಗಿಡ. ಅಲ್ಲ 1-2 ಅಡಿ ಬಂದು ಅವನ್ನೆಲ್ಲ 9 ಅಡಿ ಅಂತರ ಕೊಟ್ಟಿದ್ದೀನಿ. 9 ಅಡಿ ಯಾಕೆ? ಏಕೆ ಈಗ ಟ್ಯಾಕ್ಟ್ ಹೊಳ್ಬೇಕಾ ಸರ್, ನಮ್ಮ ತೋಟಕರಿ ಇದ್ರಿ ಹಿಂದ್ಲಂಗೆ ಹತ್ರ ನಡ್ಬಿಡಿ, ದೂರದಕ್ಕನಷ್ಟು ಸಹ ನಮಗೆ ವ್ಯಾಸಕ್ಕೆ ಅನುಕೂಲ ಆಯ್ತದೆ, ಆಳಕಳ ಖರ್ಚು ಕಮ್ಮಿ ಆಯ್ತದೆ, ಮತ್ತು ಫಲನೂ ತುಂಬ ಕೊಡ್ತಕೊಂಡ್ರಿ ಅಂತ ಹೇಳಿದ್ರು. 9 ಅಡಿ ಹಿಂಗೂ ಟ್ಯಾಕ್ಟ್ರ್ ಹೋಗ್ಬೋದು, ಹಿಂಗೂ ಟ್ಯಾಕ್ಟ್ರ್ ಹೋಗ್ಬೇಕು. ಆ ರೀತಿ ನಡೆಸು 9 ಅಡಿಗೆ ಒಂದು 700 ಗಿಡ 1 ಎಕರೆಗೆ. ಇನ್ನು 1 ಎಕರೆ ಪೂರ್ತಿ ತೆಂಗಿನ ಗಿಡ. ಆ ತೆಂಗಿನ ಗಿಡ 2 ಸಾಲ 30 ಅಡಿ ಸಾಲ ನೋಡಿ. ಈಗ ಈ ಗಿಡದು 30 ಅಡಿ ಮತ್ತು 15 ಅಡಿ ಇರ್ತಾನೆ. 15 ಅಡಿಯಿಂದ ಮಧ್ಯೆ ಬಿಸಿಲು ಬೀಳ್ತದೆ ನೋಡಿ 12 ಗಂಟೆ ಮೇಲೆ. ಅಲ್ಲೈನಲ್ಲಿ 20 ಅಡಿಗೆ ಒಂದು 20 ಅಡಿದು ಗುಂಡಿ ಹೊಡಿಸ್ತೆ. ಗುಂಡಿ ಹೊಡಿಸ್ತೇವೆ. ವಾಣಿಜ್ಯ ಬೆಳೆ ನಮ್ಮ ಮಾರಾಟಕ್ಕೆ ಕಿಲೋಮೀಟ್ರ್ 50 ಬಟ್ಟು ನೆಟ್ಟಿದ್ದೀನಿ ಅವಕ್ಕೆ. ಬೆಣ್ಣೆಹಣ್ಣು ಎಷ್ಟು ದಿವಸ ಆಯಿತು ನೆಟ್ಟು? ಅದು 3 ವರ್ಷ 4 ವರ್ಷ ಬತ್ತಾದೀಗ. ಇನ್ನೂ ಹಣ್ಣು ಬಿಡ್ತಾ ಇಲ್ವೇ? ಅವು ಕಸಿ ಗಿಡ ಬಿಡುವಂತೆ ನಾನು ಬೀಜ ಗಿಡ ತಂದೆ. ಅವ್ರು ಹೇಳಿದ್ರು ಬೀಜ ಗಿಡ ತಗೊಂಡು ಒಳ್ಳೇದು ಅಂತಾರೆ. ಈಗ ಅವ್ರು 4 ವರ್ಷ, ಈ ವರ್ಷ 8 ಮರ ಬಿಟ್ಟಿದ್ದಾವೆ. ಈ ಶುರು ಈ ವರ್ಷ ಮುಂದೆ ಸಿಗ್ತವೆ. ಅದನ್ನ ಎಲ್ಲಿ ಮಾರಿದ್ರಿ ಈ ಸರಿ? ಬಿಟ್ಟಿದ್ದ ಈ ಸರಿ ಬಿಟ್ಟಾಗ ಅಲ್ಲೆಲ್ಲ ಸರ್ KR ನಗರ ನಾವು ತಿಂದೋ. ನೆಂಟಿ ಏನೋ ಒಂದು 20 kg ಮಾರ್ಕೊಂಡು ಅಷ್ಟೇ. ರೇಟ್ ಚೆನ್ನಾಗಿ ಸಿಗ್ತದೆ ಸರ್. 80 ರೂಪಾಯಲ್ಲಿ ತಗೊಂಡ್ರು. ಬೆಂಗಳೂರು 120-150 ಅಂತ ಅಲ್ಲಿ. ಆಯ್ತು. ಈಗ ಬಟರ್ ಫ್ರೂಟ್ ಹಾಕಿದ್ದೀನಿ. ಆಮೇಲೆ ಇನ್ನೇನು? ಜಾಯಿಕಾಯಿ ಹಾಕಿದ್ದೀನಿ. 10 ಜಾಯಿಕಾಯಿ. ಅದೆಲ್ಲಿಂದ ತಗೊಂಬಂದ್ರಿ? ಯಾವುದು? ನಿಮ್ಮ ಅವ್ರಿಗೆ ನರ್ಸರಿ ಒಳ್ಳೆಯ ಗಿಡ ಕೊಡ್ತೀವಿ, ಹೆಸರು ಹಸ್ಕಂತೆ ಅವರು. ಅವ್ರು ತೋಟಗಾರಿಕೆ ಹೇಳೋರು ನಮ್ಮ ಮೈಸೂರು ಅಲ್ಲಿ ತಗೊಳ್ಳಿ ಚೆಲ್ಲ ಗಿಡ ಕೊಡ್ತಾ ಅಂತ. ನಾನು ತಂದಿರೋದು ಅಲ್ಲೇ. ಈಗ ಅದನ್ನೆಲ್ಲ ಹಾಕಿದಿರಿ? ಜಾಯಿಕಾಯ ಆ 2 ಎಕರೆ ತೆಂಗಿನ ತೋಟದಲ್ಲ ಅಲ್ಲೇ ಹಾಕಿದ್ದೀನಿ. ಅಲ್ಲಿ ಹಲಸಿನ ಗಿಡ, ಕೇಸರಿ ಹಳಸು ಅಂತ ಒಂದು 2 ಥರ ಗಿಡ ಕೊಟ್ಟಿದ್ರು, ಅದನ್ನೂ ಹಾಕಿದ್ದೀನಿ ಅಲ್ಲೇ. ತೆಂಗಿನ ಸಾಲನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ. ಜಾಯಿಕಾಯಿ ಯಾಕೆ ಹಾಕಿದ್ರಿ? ಜಾಯಿಕಾಯಿ ಅಂದರೆ ಅದು ಒಂದು ಉತ್ತಮವಾದ ಜಾಯಿಕಾಯಿ ಪತ್ರಿ ಎಲ್ಲ ಮಾರ್ತಾರೆ, ಸ್ಥಳೀಯ ಮಾಡಿದ್ರೆ ಒಳ್ಳೆ ದುಡ್ಡು ಆಯ್ತದೆ ಅಂತ. ಈಗ ರೇಟ್ ನೀವೇ ಹೇಳ್ತಿದ್ರೆ ಸರ್, ನಿಮ್ಮ ಪಟ ಕೇಳ್ತಾ ಖುಷಿ ನಮಗೆ ರೇಟ್ ಹೇಳೋದು ನೋಡಿದ್ರೆ ಅದು ನೋಡಿ ಕಲ್ತ್ಕೊಂಡು. ಆಮೇಲೆ ಈ ತೋಟ ಮನೆ ಖರ್ಚಿಗೆ ಇರಬೇಕಂದ್ರೆ 20 ನಿಂಬೆ ಗಿಡ ಸಹ ತಿಂಗಳಿಗಿಲ್ಲ ಅಂದ್ರೆ ಸಹ ಒಂದು 500-1000 ನಿಂಬೆಕಾಯಿ ಸಿಗ್ತವೆ. ಮನೆ ಖರ್ಚು ದುಡ್ಡು ಇದ್ದೇ ಇರ್ತವೆ. ನಿಂಬೆ ಗಿಡ ಎಲ್ಲ ಹಾಕಿದ್ರಿ? ಅಂತರ ಬೆಳೆಗೆ ಈಗ ತೆಂಗು ಮರ ನೋಡಿ ಒಂದನೇ ಎಲ್ಲ ಖಾಲಿ ಜಾಗ ಇರ್ತದೆ, ಅಲ್ಲೆಲ್ಲ ಒಂದು ನಿಂಬೆ ಗಿಡ ಹಾಕೊ ಬಂದಿದ್ದೀನಿ. ಯಾವುದು ನಿಂಬೆ? ಯಾವುದು ನಿಂಬೆ? ಕಸಿ ಕಟ್ಟಿರೋದು ಕೊಡಗಿನ ನಿಂಬೆ ಅಲ್ಲ. ಇದು ನಮ್ಮ ಜ್ಯೂಸ್ ಚೆನ್ನಾಗಿರ್ತದೆ, ರಸ ಜಾಸ್ತಿ ಇರ್ತದೆ. ಕೊಡಗಿನ ನಿಂಬೆ ಬರ್ತದೆ. ಅದು ಎಲ್ಲಿಂದ ತಗೊಂಬಂದ್ರಿ? ಅದೇ ನಿಮ್ಮ ಯಾವ ಚಾಮುಂಡೇಶ್ವರಿ ನರ್ಸರಿ ಬಿಳ್ಕಿರೋದು ಮುಂದೆ ಕಾಯ್ತು ನೋಡ್ರಿ. ಸುರೇಶ್ ಅಂತ ಅವರೇ ಚೆನ್ನಾಗಿ ಫಲ ಕೊಡ್ತಾವೆ. ಅಲ್ಲಿ ಗಜ ನಿಂಬೆ ಅಂತ ಬರ್ತದೆ, ಅದನ್ನು ಒಂದು 5 ಗಿಡ ಹಾಕಿದ್ದೀನಿ. ಅದು ಉಪ್ಪಿನಕಾಯಿಗೆ ಸಿರ್ಕಾರ ಜ್ಯೂಸ್ ಕಲ್ಲ, ಅದು ಇಷ್ಟು ಕಾದ ಬರ್ತವೆ. ಆಮೇಲೆ ಈ ಕಿರ್ನಲ್ಲಿ ಹಾಕಿದ್ದೀನಿ. ಆಮೇಲೆ ಇದು ಬೆಟ್ಟನಲ್ಲಿ ಅವೊಂದು 3 ಗಿಡ ಹಾಕೊಂಡಿದ್ದೀನಿ. ಅಲ್ಲ, ಈಗ ನಿಂಬೆ ನೀವು ಹಾಕಿದಿರಲ್ಲ, ತಿಂಗಳಿಗೆ ಎಷ್ಟು ಕಾಯಿ ಕೊಡುತ್ತೆ ಅಂದರೆ? ಅದು ಸೀಸನ್ ಎಲ್ಲ ಸರ್. ಒಂದು ಗಿಡ ಮೊದಲು ಒಂದು 25-30 ಬಿಡ್ತದೆ ಸಣ್ಣ ಸೋಸಿಲಿ. ಬತ್ತಕ್ಕೆ ಆವ್ರೇಜ್ ಒಂದು ತಿಂಗಳಿಗೆ 100-200 ಕಾಯಿ ಸಿಗ್ತದೆ ಒಂದು ಕುಯ್ಲಿಗೆ. ಎಲ್ಲಿ ಮಾರ್ತೀರಿ ಅದು ನಿಂಬೆ ಹಣ್ಣು? ಅದು KR ನಗರ, ಕೇರ್ಪೇಟೆ. ಇನ್ನು ಸ್ಥಳೀಯ ನಮ್ಮ ಸಂತೆ ಹತ್ರ ಅಂಗಡಿಗಳು ತಗೊಂಡೋಗ್ತಾರೆ. ಜಾಸ್ತಿ ಸಿಗ್ತದೆ KR ನಗರ, ಕೇರ್ಪೇಟೆ. ಹೌದಾ? ಅಂದರೆ ಆದಾಯ ಇದೆ ನಿಂಬೆನಲ್ಲೂ ಸರ್. ನಿಂಬೆ ಮನೆ ಖರ್ಚು ಮಾಡ್ಕೊಳ್ತದೆ ಸರ್, ಖರ್ಚುಕೊಳ. ಹೌದಾ? ಕುಂಬಳ ಒಂದೊಂದು ಸರಿ 10 ರೂಪಾಯಿ kg ಆಯ್ತದೆ. ಒಂದು ಸರಿ 1 ಎಕರೆಗೆ 1 ಲಕ್ಷ ಹೊಡಿದ್ದೀವಿ. ಒಂದು ಸರಿ ಒಂದು ಕಾರಣ ಪೀರಿಯಡಲ್ಲಿ ಹಾಗೆ ಮರ ಹಾಕ್ಬಿಟ್ಟು 1 ರೂಪಾಯಿ, ಈ ವರ್ಷ 2 ರೂಪಾಯಿ 3 ರೂಪಾಯಿ ಕೊಟ್ಟ kg. ಅಂದರೆ ನನಗೆ ಹಸಿರಲ್ಲಿ ಗೊಬ್ಬರ ಹಾಕ್ಬೇಕು ಅದರಲ್ಲಿ ತೆಂಗಿನ ಗಿಡಕ್ಕೆ. ಅಂದರೆ ತೆಂಗಿನ ಗಿಡದಲ್ಲಿ ಕುಂಬಳ ಬೆಳಿತೀರಿ? ಪ್ರತಿ ವರ್ಷ ಬೆಳಿತೀರಾ? ಅಂದರೆ ಪ್ರತಿ ವರ್ಷ ಬೆಳಿತೀವಿ. ಯಾವಾಗಲೂ ಬೆಳಿತಿರ್ತೀರ ಕುಂಬಳ? ಯಾವತ್ತಲ್ಲ, ವರ್ಷಕ್ಕೊಂದ್ಸ ಕುಂಬಳ ಇದ್ದೇ ಇರ್ತದೆ. ಬೆಳಿತೀರ. ಈಗ ಬಟರ್ ಫ್ರೂಟ್ ಹಾಕಿದಿರಿ, ನಿಂಬೆ ಹಾಕಿದಿರಿ, ಆಮೇಲೆ ಬೇರೆ ಇನ್ನೂ ಏನೇನೇನೋ ಹೇಳಿದ್ರಿ ಗಿಡಗಳ? ಬೇರೆ ನಮ್ಮ ಮನೆ ಉಪಯೋಗಕ್ಕಿರಲಿ ಅಂದ್ಬಿಟ್ಟು 6 ಕಸ್ಮಾವಿನ ಗಿಡ ಕಸಿ ಕಟ್ಟಿರು. ಮಾವು 6 ಸಪೋಟ. ಅವಿಗೆಲ್ಲ ಕಾಯಿ ಬಿಡ್ತಾವೆ. ಅವೆಲ್ಲ ಎಲ್ಲವೇ ತೆಂಗಿನ ಗಿಡದಲ್ಲೇ? ತೆಂಗಿನ ತೋಟದಲ್ಲ, ತೆಂಗಿನ ಗಿಡದಲ್ಲಿ ಹಾಕೊಂಡಿದ್ದೀನಿ ಸಪ್ರೇಟ್ 10 ಕುಂಟೆಲಿ. ಮಾವು ಬರೋದಿಲ್ಲ ಅಂತಾರೆ ತೆಂಗಿನ ತೋಟದೊಳಗೆ. ಈಗ 2 ತಿಂಗಳು ಮೊದಲು ಬಿಸಿಲು 12 ಗಂಟೆ ಟೈಮ್ನಲ್ಲಿ ಹೋದರೆ ಬಿಸಿಲು ಬಿಡ್ಬೇಕಂದ್ರೆ 4 ಗಂಟೆ ಟೈಮು ಅಂತಿತ್ತು. ಸ್ವಲ್ಪ ಫಸಲು ಇಳುವರಿ ಕಮ್ಮಿ ಆಯ್ತದಂತೆ ಹೇಳಿದ್ರು. ತೋಟಕ್ಕೆ ಸ್ವಲ್ಪ ಕಮ್ಮಿ ಆಯ್ತದೆ, ಏನು ತಪ್ಪೇನು ಹಾಕಿಲ್ಲ ಕಣ್ರಿ. ಅದನ್ನು ಮನೆ ಮಡಿಗೆ ಹಾಕೊಳ್ಳಿ, ವಾಣಿಜ್ಯ ಬೆಳೆಗೆ ದುಡಿತಿಗೆ ಹಾಕೊಳ್ಳಿ, ಬಟ್ರು ಪುಟ್ಟು ಒಳ್ಳೆ ದುಡ್ಡು ಆಯ್ತದೆ ಮುಂದೆ ನಿಮಗೆ ಅಂತ ಹಾಕಿದ್ರು. ಅದನ್ನು 4 ಗಿಡ ಹಾಕಿದ್ದೇನೆ, 6 ಗಿಡವ. ಅಲ್ಲಿ ಕಿತ್ತಲೆ ಹಣ್ಣು ಕಾಯಿ ಬಿಡ್ತಾವೆ ಈ ವರ್ಷ ಕೊಡಗಿನಲ್ಲಿ ಬೆಳೆಯೋದು. ಅದಕ್ಕಿಂತ ಸಹ ಕಾಫಿ ಚೆನ್ನಾಗಿ ಬೆಳೀತದೆ ಸರ್ ನಮ್ಮ ಇದರಲ್ಲಿ ತೋಟದಲ್ಲಿ. ಕಾಫಿ, ಮೆಣಸು. ಅಲ್ಲಿ ಮೆಣಸು ಹಬ್ಬಿಸ್ತಾ ಇದ್ದೀನಿ, ಒಂದು 200 ಗುಣಿ ಹಬ್ಬಿಸಿದ್ದೀನಿ. ಅದು ನಾನೇ ಪ್ಯಾಕೆಟ್ ಮಾಡ್ಕೊತೀನಿ ತಂದು.
ಹೆಂಗ್ ಮಾಡ್ಕೊಂತೀರಿ ಹೇಳಿ ಹೊಸ? ನಾವು ಕೊಡಗಿನಲ್ಲಿ ತೊಗಿತೀವಲ್ಲ ನಮ್ಮ ನಂಟರು ಅವರಲ್ಲಿ, ಅವ್ರು ಕೊಡಗಿನ ಬಳ್ಳಿ ಯಾವ ರೀತಿ ಮೆಣಸು ಬಳ್ಳಿ ಯಾವ ಬಳ್ಳಿ ತಗೊಳ್ಬೇಕು ತೋರ್ಕೊಡ್ತಾರೆ ಅಂತಂದು ಕಟ್ ಮಾಡಿ ತಂದ್ಬಿಡ್ತೀವಿ. ತಂದು ಮಾಡಿ 2 ಕಣ್ಗೊಂದ್ಸರಿ ಕಟ್ ಮಾಡ್ಕೊತೀವಿ. ಪ್ಯಾಕೆಟ್ ಇಟ್ಕೊಂಡು ಮರಳು ಮಿಶ್ರಿತ ಕೆಂಪು ಹಣ್ಣು ಆಗಬೇಕು. ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ, ಸ್ವಲ್ಪ ಬೇವಿನ ಹಿಂಡಿ ಯಾವ್ದು ಕೊಟ್ಟರು ಒಳ್ಳೇದು, ಒಂದಿಷ್ಟು ಪ್ಲೇಟ್ ಹಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮನೆಗೊಬ್ಬರೇ ಮಿಕ್ಸ್ ಮಾಡಿ ಪ್ಯಾಕೆಟ್ ತುಂಬ್ತೀವಿ. ಪ್ಯಾಕೆಟ್ ತುಂಬಿಟ್ಟು ಆ ಸೊಸಿನ ಮೆಣಸನ್ನು ಹಮ್ಮಿರ್ತದಲ್ಲ ಕಡ್ಡಿ 2 ಗೆಣ್ಣು ಕಟ್ ಮಾಡ್ತೀವಿ ಇಷ್ಟಕ್ಕೆ. ಅದು ನಟ್ಬಿಟ್ಟು ಒಂದು ನರಳು ಪ್ರದೇಶ ಇಟ್ಬಿಟ್ಟು ಆಗಾಗ ಹದವಾಗಿ ನೀರು ಹಾಕೊಳ್ಳೋದು. 1 ತಿಂಗಳಿಗೆ ಕುಡಿ ಹೊಡಿತದೆ. ಈ ಕಾಲದ ಚೆಂದ ಜಲ್ದಿ ಹೊಡಿತದೆ. ಒಂದು 2 ತಿಂಗಳು 3 ತಿಂಗಳು ಕಳೆದಿದ್ರೆ 1 ಅಡಿ ಅಷ್ಟು ಹಬ್ಬುತ್ತದೆ. ಆಮೇಲೆ 1 ವರ್ಷ ಗಂಟೆ ಬಿಟ್ಕೋತೀವಿ ಬೇಕಾರೆ. ಇಲ್ಲ 1 ಅಡಿ ಹಬ್ಬದ ಮೇಲೆ ಈ ಜೂನ್ ಜುಲೈ ತಿಂಗಳಲ್ಲಿ ತಂಪಾದ ವಾತಾವರಣ ನೋಡಿ, ಆಗ ಅಡಿಕೆ ಮರದ ಪಕ್ಕಕ್ಕೆ ಅದು ಇಷ್ಟಾಗಿ ಒಂದು ಅಡಿ ಗುಂಡು ನಟ್ಬಿಟ್ರೆ ಅದು ಅಡಿಕೆ ಮರಕ್ಕೆ ಹಬ್ಕೊಂಡು ಹೋಯ್ತದೆ. ಅಡಿಕೆ ಮರಕ್ಕೆ ಹಬ್ಬಿಸ್ತೀರಾ? ಹಾಂ. ತೆಂಗಿನ ಮರಕ್ಕಿಲ್ಲ? ಇಲ್ಲ, ತೆಂಗಿನ ಮರಕ್ಕೆ ಅಂದರೆ ಕಾಯಿ ಕೆಡುತ್ತಾರೆ ಸರ್, ಕಾಯಿ ಬೀಳ್ತದೆ, ಅದು ಏನು ಕೆಳಗೆ ಬಿದ್ದೋಯ್ತದೆ. ಅಡಿಕೆನೂ ಕೆಡುತ್ತಾರಲ್ಲ? ಎಲ್ಲಿ ಅಡಿಕೆ ಅಂದರೆ ಸೋಂಗಂ ಬೆಳಕಿಲ್ಲ, ಅದು ಅದ್ರ ಬಾರಿ ಏನಿಲ್ಲ. ಅವ್ರ ಅಡಿಕೆ ಕೆಡಗಿದ್ರೆ ಅಷ್ಟು ದೂರ ಬಿಡ್ತಾವೆ, ಅಷ್ಟು ಗೊಂಚು ಹಂಪೋಗಿ ಅಷ್ಟು ವೇಸ್ಟ್ ಹಾಕಿಲ್ಲ. ವಿಳ್ಯದೆಲೆ ಬೆಳೆದಿಲ್ವಾ ನೀವು? ವಿಳ್ಯದೆಲೆ ಹಾಕಿದ್ದೀನಿ. ಹೌದೇ? ನಾನೀಗ ಅವ್ರು ಸಾಧನೆ ಸಮ ಕೃಷಿ ಮಾಡ್ತಾ ಇದ್ದೀನಿ. ಈಗ ಅದೊಂದು 150 ಗುಣಿ ಹಾಕಿದ್ದೀನಿ. ಅದು ಎಲೆ ಹಂಪ್ತಾ ಇದೆ. ಅದೆಲ್ಲಿಂದ ತಗೊಂಬಂದ್ರಿ ವಿಳ್ಯದೆಲೆ? ಅದು ನಮ್ಮ ಲೋಕಲ್ ನಮ್ಮಲ್ಲೇ ಐತಿ. ನಮ್ಮ ಬಿಳಿ ಎಲೆಯ? ಇಲ್ಲ, ಮಾಮೂಲಿ ನಮ್ಮ ಲೋಕಲ್ ಎಲೆ. ಈಗೆಲ್ಲ ಮೈಸೂರಲ್ಲೇ ಹಾಕಿ ಅಂತ ಹೇಳ್ತಾವ್ರೆ. ಇದೆಲ್ಲ ಫಾರಮ್ ನೆಲೆ ಫಾರಮ್ ಇದ್ದಿದ್ದು ಏನು ತಗೊಂಡು ಹಮ್ ಕೊಡ್ತಾರಂತೆ. ಅತ್ತಂದು ಹಾಕ ಮಾಡಿದ್ದೀನಿ. ಅದನ್ನು ಅಡಿಕೆಗೆ ಹಬ್ಸಿರೋದು? ಅಡಿಕೆಗೆ. ಹೌದೇ? ಮೆಣಸು ಪೂರ್ತಿ ಹಾಕ್ಬೇಕಂತ ಮಾಡಿದ್ದೀನಿ ಸರ್, 1 ಎಕರೆಗೂ ಅಲ್ಲ 700 ಗಿಡಕ್ಕೂ ಹಾಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಕ್ಕಳ ಖರ್ಚು ಸಿಕ್ಕಾಬಿಟ್ಟು ನಮ್ಮ ಓದ್ಬೇಕಾದ್ರೆ ಒಂದು 2 ವರ್ಷ ಕಳೀಲಿ, ದಿವಸದಲ್ಲಿ ಹಾಕಂತೀರಿ. ಮರ ಬಲೀಲಿ, ಬಲ್ತಿರಿ ಅಂಟ್ತದೆ ಚೆನ್ನಾಗಿ ಅಂತ ಹೇಳಿದ್ರು. ಮುಂದೆ ಸರಿ ಎಷ್ಟೇ ಬಂದು ಹಾಕ್ಬಿಡ್ತೀನಿ ಸರ್. ಹೌದಾ? ಮೆಣಸು ಐತಿ ಈಗ 100 ಗುಣಿ, ಅಲ್ಲಿ 100 ವಿಳ್ಯದೆಲೆನೂ ಅದೇ. ಒಟ್ಟು ಸಮಗ್ರಗೂ ಎಲ್ಲ ಮಾಡ್ಕೊಂಡಿದ್ದೆ ಸರ್. ನಿಮ್ಮ ಮೀಸು ಎಲ್ಲ ಬಂದು ನೋಡ್ರ ತೋಟವ. ಹೌದಾ? ಬೆಲ್ಲ ಪ್ರತಿಯೊಬ್ಬರು ಬಂದಿದ್ರು. ಆಗಲೇ ಅದು ಸಮಗ್ರ ಕೃಷಿ ಶ್ರೇಷ್ಠ ರೈತ ಪ್ರಶಸ್ತಿ ಕೊಟ್ಟರು ನನಗೆ. ಈಗ ವಿಳ್ಯದೆಲೆ ಹಾಕಿದಿರಲ್ಲ, ಅದು ಆದಾಯ ಇದೆಯಾ ಅಂತ ಅನ್ಸುತ್ತಾ ನಿಮಗೆ? ಅದು ಒಂದು ಉತ್ತಮವಾದ ಖರ್ಚು. ದುಡಿತ ಹಾಕೊಂಡ್ರೆ ಜಾಸ್ತಿ ಹಾಕೊಂಡ್ರೆ ಒಳ್ಳೆ ದುಡ್ಡು ಆಯ್ತು ಬಿಡಿ. ಅದು ತೋಟದ ಲೆಕ್ಕ ನೋಡ್ಸ್ಕೋತಾರೆ. 1 ಎಕರೆ ಎಲ್ಲ ಅಂದ್ರೆ 1 ಲಕ್ಷದ ಮೇಲೆ ದುಡ್ಡು ಆಯ್ತು ಸರ್. 2 ಲಕ್ಷ ದುಡ್ಡು ಮಾಡ್ಬೋದು ಅದರಲ್ಲಿ, ಒಳ್ಳೆ ಆದಾಯ ಇದೆ. ಆಮೇಲೆ ಅಡಿಕೆ ಗಿಡಕ್ಕೆ ಏನು ಏಟಾಗೋದಿಲ್ಲ. ಏನು ಮನೆಗೆ ಹೋಗಿ ಬೀಳ್ತಾ ಇರ್ತದೆ, ಬೇರೆ ಕೆಟ್ಟು ಮಾಡ್ಬೇಕು ಅಂತ ಏನಿಲ್ಲ. ಮನೆಗೆ ಹೋಗಿ ಬೀಳ್ತಾ ಇರ್ತದೆ, ಅಡಿಕೆ ಗಿಡ ಚೆನ್ನಾಗಿರ್ತವೆ. ಆಮೇಲೆ ಕೋಕೋ ಸರಿ ಇಲ್ಲ, ಕಾಫಿ ಚೆನ್ನಾಗಿ ಫಲ ಬಿಡ್ತದೆ ನಮ್ಮ ಏರಿಯಾದಲ್ಲಿ. ಸರಿ ಇಲ್ಲ ನಮ್ಮ ಕಡೆ ಹಾಕವ್ರೆ. ಕೆಲವು ಕೋಕೋ ನೋಡು ಅಂತ ಹೇಳ್ತಾವ್ರೆ. ಆ ಕೋಕೋ ನೋಡಿದಲ್ಲಿ ಸುಮಾರು 4-5 ಜಂಪ್ ಅಡಿಕೆ ಬಿಡ್ತಾರೆ, 1 ಜಂಪಿಗೆ ಬಂದವೆ. ಹೌದಾ? ಆಮೇಲೆ ಮೊದಲು ಗೆಡ್ಡೆ ಎಷ್ಟು ಕಾತ್ರ ಇದ್ದು ಅಡಿಕೆ ಮರ, ಏಕಂಡು ಮರ ಚಿಕ್ಕ ಸೈಜಾಗಲೇ ಸುಳ್ಳು ಕೂಡ ಇರ್ತವೆ. ಅಂದರೆ ಚೆನ್ನಾಗಿ ತಿಂಡಿ ಕೊಡ್ಬೇಕು ಎರಡು ತಿಂಡಿ ಅಂದರೆ ಇನ್ನು ಮೆಣಸು ಮತ್ತು ಇದದು ನೋಡಿ ನಮ್ಮ ಕಾಫಿ ಇದು ಹಾಕಿದ್ರೆ ಏನು ತಪ್ಪಾಕಿಲ್ಲ ಮರಕ್ಕೆ. ಕಾಫಿನೂ ಹಾಕಿದ್ದೀರಾ ನೀವು? ಕಾಫಿನ ಹಾಕಿದ್ದೀನಿ. ಅದನ್ನು ಅದು 60 ಗುಣಿ ಹಾಕಿದ್ದೀನಿ, ಒಗ್ಗು ಹಾಕಿದ್ದೀನಿ. ಈಗ ಹೌದಾ? ಒಂದು 500 ಗುಡಿ ಆಗೋಷ್ಟ. 60 ಗುಣಿಗೆ ಸುಮಾರು ಒಂದು 6 kg ಪಲ್ಸರ್ ಮಾಡಿದ ಹಣ್ಣನ್ನು ಕ್ಯೂಚರ್ ಮಾಡ್ತೀವಿ. ಅದೊಂದು 8 kg ಆಗಿತ್ತು. 8 kgನ 1 kg ಅರ್ಧ kg ಕಾಫಿ ಪುಡಿ ಕೊಡ್ತಾರೆ, ಮಾಡಿಕೊಂಡು ಕೊಡ್ತಾರೆ. ಮೆಣಸು 9 ಬಳ್ಳಿ ಬಿಟ್ಟವು ಈಗ 4 ವರ್ಷದ ಈಚೆಗೆ. ಈ ವರ್ಷ 800 ರೂಪಾಯಿ ಅವನೇ ಕುಯ್ಕೊಂಡು ಸಾಕು. 9 ಬಳ್ಳಿಯ ಅವನೇ 10 ಕುಯ್ಕೊಂಡ ಎಣ್ಣೆ ಹಾಕ್ಕೊಂಡು ನಮ್ಗೆ 8,000 ಕೊಟ್ಟ. ನೋಡಿದ್ರ ಪುಕ್ಷೇಟೆ ಆದಾಯ. ಅಡಿಕೆ ಮರ ಸಾಕಲ್ಲ ಅದು ಮಾಡ್ಬಿಟ್ಟು ನಾನು ಹೇಳಿದ್ ನನಗೊಂದು ಮನಸ್ಸಿರೋದು ನಮ್ಮಳ್ಳಿದು ನೋಡ್ತಾವ್ರಲ್ಲ 1 ಎಕರೆ ತಗೊಳ. ಅವ್ರು ಹೇಳ್ತಾರೆ ನಿಮ್ಮ ಕೃಷಿಯಲ್ಲಿ ಯಾಕೆ ಬಂದಿರ ಹಂಗೆ ನಮ್ಮ ಹೋನ್ ಅಂತ. ನೋಡಿ ಕ್ಲೀನಾಗಿ ಕಾಪಾಡು ಎಲ್ಲ ಬೆಳೆ ಬಂದರೆ ನಿವ್ವಳ ಆದಾಯ ಬರ್ತಕ್ಕಂಥ 10 ಲಕ್ಷ ಆದಾಯ ಸಿಗ್ತೀನಿ ತೋಟದಲ್ಲಿ. ನಮ್ಮ ಅಮ್ಮಗಿದ್ದ ಓದ್ತಾವನಲ್ಲ, ಮಗು ನೀನು ಇಂಜಿನ್ ಓದ್ತಿಲ್ಲೋ, ಇಂಜಿನ್ಗಿಂತ ಹೆಚ್ಚಾಯ್ತಕ್ಕಂಥ ತಾತನ ಸಾವಯವ ಕೃಷಿ ಮಾಡು ಮಾತ್ರ, ಸೇಮಿಗೆ ಜಾಸ್ತಿ ಹಾಕ್ಬೇಡ, ಮಾಡಪ್ಪ ನೀನು ಕಲ್ತ್ಕೊಳ್ಳೋ. ನೀವು ಅದೇ ಕೃಷಿ ಮಾಡ್ತಿರೋದಾ ಸಾವಯವ? ಹ್ಞೂ, ಮತ್ತೆ ಅದೇ ಮಂತಿದ್ದು ನಾನು ಅದನ್ನೇ ಹೇಳ್ಕೊಡೋದು ನಾನು ಜನಗಳಿಗೆಲ್ಲ. ಸಾವಯವ ಅಂದರೆ ಏನು ಮಾಡ್ತೀರಿ? ನಾ ಹೆಚ್ಚಿಗೆ ಸಾವಯವ ಅಂದ್ ಕೃಷಿ ಅಂದರೆ ಈಗ ಜೀವಾಮೃತ ಮಾಡ್ಕೊತೀನಿ. ಅದೆಲ್ಲ 8-10 ವರ್ಷ ಕಲ್ತ್ಕೊಂಡಿದ್ದೆ. 3 ತಿಂಗಳು ಒಂದ್ಸರಿ ಹಾಕ್ಕೊತೀನಿ. ಬಯೋಡೈಜೆಸ್ಟ್ ಮಾಡ್ಕೊತೀನಿ. 2 ರೂಮವೇ ಒಂದು 200-150 ನೀರು ತುಂಬಿಡ್ತೀನಿ. ಅಲ್ಲ 100 ಲೀಟ್ರ್. ಅದಕ್ಕೆ ಸೊಪ್ಪು ನೋಡಿ ಯಾವ ಹಸಿರೇ ಸೊಪ್ಪಲ್ಲಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ಈ ಎಕ್ಕ ಸೊಪ್ಪು ಅದ್ರ ಜಲ್ದಿ ಕೊಳ್ತೋಯ್ತದೆ. ಅದೇ ಜೊತೆಗೆ ಯಾವ ಸೊಪ್ಪಾದ್ರೂ ಹಾಕ್ಬೋದು, ಕೊಳೆ ಹಾಕ್ಬೋದು. 20 ದಿವಸ ಕೆತ್ಕೆ ಅವತ್ತು ಕೊಳೆ ಹಾಕ್ಬಿಡೋದು. 20 ದಿವಸ ಬರೀ ಕಡ್ಡಿ ಉಳ್ಕೋತದೆ ಅಷ್ಟೇ. ಎಲ್ಲ ಕಳ್ತ್ಬಿಟ್ಟು ಹಸಿರಾಗ್ಬಿಡ್ತದೆ ನೀರೆಲ್ಲ. ಅದನ್ನೇ ಮಾಡ್ತೀನಿ, ಒಂದು ಬಕೆಟ್ಗೆ ನೀರು ತುಂಬಿಕೊಂಡು ಅದಕ್ಕೆ ಆ ಡಬ್ಬಲ್ ನೀರು ಹಾಕ್ಕೊಳ್ಳೋದು. ನೀರು ಗದ್ದೆ ತೋಟ ತುಂಬ ಹಸಿರು ತೊಗೊಂಡಿದ್ದು ನೀರಾಯಿಸಿದಾಗ ಹಸಿರ್ತದಲ್ಲ, 1 ಗಿಡಕ್ಕೆ 1 ಲೀಟ್ರ್ ಸುತ್ತ ಹೋಗ್ಕೊಂಡು ಹೋಗೋದು.
ಮಿಕ್ಕ ಮೇಲೆ ಎಲೆ ಮೇಲೆ ಚಿಂಗಿಸ್ಬೇಕಾರೆ ಅದು ಆಯ್ತು. ಪುನಃ ಒಂದು ಗಿಡಕ್ಕೆ ಒಂದು 200 ಲೀಟ್ರ್ 200 ಗಿಡಕ್ಕೆ ಆಯ್ತದೆ. ಪುನಃ 12 ಡ್ರಮ್ ಕೊಳಿ ತಗೊಳ್ಳೋದು, ಒಂದು ಗಿಡಕ್ಕೆ 1 ಲೀಟ್ರು ಹಸಿ ರೋಗ ಹಾಕೊಂಡು ಹೋಗೋದು. ಆಯ್ತು. ಅದು ಬಿಟ್ರೆ ಇನ್ನೇನು ಹಾಕ್ತಿರಿ? ಅದು ಬಿಟ್ಟರೆ ಬಯೋಡೈಜೆಸ್ಟು, ಜೀವಾಮೃತ ಎರಡೇನಾ? 2. ಇನ್ನು ಹಸಿರೆಲ್ಲ ಗೊಬ್ಬರ, ಮನೆ ಗೊಬ್ಬರ. ಆಮೇಲೆ ಹೊದಿಕೆ ಪದ್ಧತಿ ನಾವು ಮಾಡ್ತಾರೆ ಇದೀಗ ಅಡಿಕೆ ತೋಟದಲ್ಲಿ. ಹೊದಿಕೆ ಪದ್ಧತಿ ಅದನ್ನು ಹೇಳ್ಕೊಟ್ಟಿದ್ರು 400 ಸ್ಥಳ. ಈಗ 1 ಎಕರೆ ಅಡಿಕೆ ತೋಟದಲ್ಲ, ಈಗ 10 ಗುಂಟೆ ಮಾಡಿದ್ದೀನಿ. 10 ಗುಂಟೆ ಒರೆಸ್ಕಂಟೆ ಎಷ್ಟು ಅಡಿಕೆ ಕೆಲಸೋಗಿ ಯಾವ್ಯಾವ ಸೊಪ್ಪು ಬಿಡಲಿ ಆ 10 ಗುಂಟೆಗೆ ಹಾಕ್ತಾ ಇರ್ತಂಗೆ ಹಚ್ತಾ ಇರ್ತೀನಿ ತಗೊಂಡೋಗಿ. 1 ವರ್ಷ ಹೊತ್ತು ಗದ್ದೆ ತುಂಬ ಹೋಯ್ತದೆ. ಆಮೇಲೆ ಯಾವ ಸೊಪ್ಪು ಮರ ಯಾರು ಮರ ಕಡಿಲಿ ಹೊಂಗೆ ಮರ ಸಾವಿರ ನೋಡಿ 1000 ಅಂತಂದು ಅದಕ್ಕೆ ಆ ಗದ್ಗೆ ಇಡುತ್ತೀವಿ. ಸೊಪ್ಪೆಲ್ಲ ಎಲ್ಲ ಉದ್ರೋದ್ಮೇಲೆ ಎಲ್ಲ ಪುಟ್ಕೋದ್ರೈತೆ, ಸೊಪ್ಪಿಗೆ ಸೌದೆಗೆ ಆಯ್ತವೆ. ಸೋಗು ಮತ್ತು ಎಲ್ಲ ಕಡ್ದು ಗದ್ದೆ ಹಣ್ತಾಳೆ. 1 ವರ್ಷ ಕವರ್ ಆಗೋಯ್ತದೆ ಗದ್ದೆ. ಅಂದರೆ ಹಾಸ್ದಂಗೆಲ್ಲ ಮತ್ತೆ ಎತ್ತರ ಬೆಳೀತದೆ. ಇನ್ನು ಮುಂದುವರ್ಸಿಗಿನ್ನ 10 ಗುಂಟೆ ಹಾಕ್ತೇನೆ ಅಲ್ಲೇ ಪಕ್ಕದ. ಏನು ಅನುಕೂಲ ಹಂಗೆ ಮಾಡೋದ್ರಿಂದ? ಹೊದಿಕೆ ಬತ್ತೈತೆ ಅಂತ ಕರೆಕ್ಟ್ ನೋಡಿ ಮಣ್ಣು ಫಲವತ್ತತೆ ಹೆಚ್ಚಾಯ್ತದೆ. ಆಮೇಲೆ ಆ ಹೊದಿಕೆ ತೆಗಿತು ನೋಡಿ ಮನೆಗೆ ಹೋಗಿ ಹಾಕಂಗಿಲ್ಲ ಸಹ. ಯಾಕೆ ಕೆದಕ್ಬಿಟ್ಟು ಹಿಂಗೆ ಬರೀ ಎರೆಹುಳಿ ಮುತ್ತೆ ಹಾಕಿರ್ತವೆ. ಈ ಜೂನ್ ತಿಂಗಳಿಗೆ ಎರೆಹುಳು ಮರಿ ತಂದು ಬಿಡು ಅಂತಾರೆ. ಅದು ಬಿಟ್ಟು ಇನ್ನೂ ಒಳ್ಳೇದೇ. ಈ ಎಲ್ಲ ಕೊಳಿತ ನೋಡಿ ಕೆದಕಿ ನೋಡಿ ಪೂರ್ತಿ ಎರೆಹುಳ. ಆಮೇಲೆ ನೋಡಿ ಎರೆಹುಳು ನಿಕ್ಕಿ ಮೇಲೆ ಕಡ್ದಿರ್ತವೆ. ಅದೇ ಎರೆಹುಳು ತೊಳ್ಕೊ, ಅದೇ ಎರೆಹುಳು ನಿಕ್ಕಿ. ಎರೆಹುಳಿಗೆ ಔಷಧಿ, ಅದು ಎರೆಹುಳಿಗೆ ಮೇವು ಇದ್ದಂಗೆ. ಅದು ತೋಟಕ್ಕೆ ನೀರು ಹೆಂಗೆ ಕೊಡ್ತೀರಿ? ತೋಟಕ್ಕೆ ಡ್ರಿಪ್ ಮಾಡಿದ್ರಿ? ಡ್ರಿಪ್ ಇಲ್ಲ ಸರ್, ಡ್ರಿಪ್ ಮಾಡೋಕೆ ಮಾಡ್ದು. ಈಗ ಹಂಗೆ ನೀರು ಹಂಗೆ ನೀರು ಹಾಯಿಸ್ತೀವಿ. ಯಾಕೆ ನೀರು ಯಥೇಚ್ಛ ಹೋಗದೆ ನೀರದೆ ಅದೇ ನೀರು ಹಾಯಿಸ್ತೀವಿ. ಈಗ ಶುಂಠಿ ಅಂತ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ಈಗ ಸ್ಪ್ರಿಂಕ್ಲರ್ ಎಲ್ಲ ಸ್ಪ್ರಿಂಕ್ಲರೇ. ಈಗ ಅಡಿಕೆ ತೋಟಕ್ಕೂ ಅದನ್ನೇ ಮಾಡ್ಕೊಂಡು ಮಾಡಿದ್ದೀವಿ. ಮನೇಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟ್ರು, ಟಿಲ್ಲರ್ ಟಿಲ್ಲರ್ ಅದೇ ಪವರ್ ಬೀಡ್ರು. ಮೊದಲು ಒಂದು ಟಿಲ್ಲರ್ ಇತ್ತು ದೊಡ್ಡದು. ಇನ್ನು ಟ್ಯಾಕ್ಟ್ರಿಂದ ಮಾಡ್ಕೊಂಡಿಲ್ಲ, ನಾವು ಉಳಿಸ್ಕೊತೀವಿ. ಈ ಪವರ್ ಬೀಡ್ರು ಅಡಿಕೆ ಸುತ್ತ ಉಳೋದು, ಸಣ್ಣ ಪುಟ್ಟ ಕೆಲಸ ಮಾಡ್ಕೋತೀವಿ. This message is from UNESCO in collaboration with Akashvani. Climate and equality. Climate change worsens global inequality. Vulnerability to climate risks is shaped by income, gender, age, education, and health. Wealthier nations and individuals can adapt more easily, while poorer communities, often least responsible, face the brunt of impacts. Within countries, mechanisms like social housing, public healthcare, and disaster preparedness help protect the most vulnerable. Globally, equitable climate finance and fair resource sharing are vital to preventing deepening inequality. Here is an interesting insight. The richest 1% of the population owns 43% of global wealth. ಪರವಾಗಿಲ್ಲ ವ್ಯವಸಾಯ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀರಿ? ಚಿಕ್ಕ ವಯಸ್ಸಂತಲ್ಲ, ಅಲ್ಲ, ಹೊಸ ಪದ್ಧತಿಲಿ ಮಾಡಿ ಬುದ್ಧಿವಂತಿಕೆ ಮಾಡ್ಬೇಕು ಸರ್. ಆಮೇಲೆ ಸಮಗ್ರ ಕೃಷಿ ಮಾಡಬೇಕು. ಸಮಗ್ರ ಅಂದರೆ ಬರೀ ಆರ್ಕೆ ತಿಂಗಳಲ್ಲಿ ಹಾಕಿಲ್ಲ. ಕುರಿ ಒಂದು ಕೋಳಿ ಸಾಕತ್ತು ಒಂದು ಇರಬೇಕು. ಸ್ವಲ್ಪ ದುಡ್ಡು ಆಗಾಗ್ಗೆ ತಿಂಗಳಿಗೆ 8 ದಿವಸ ಬರ್ತಾ ಇರಬೇಕು. ಸಣ್ಣ ಪುಟ್ಟ ಮನೆ ಖರ್ಚು ಕಾಯ್ತಾ ಇರಬೇಕು. ಅವೆಲ್ಲ ಆದರೂ ಉಳಿತದೆ. ಬಂದು ಒಂದೊಂದು ಕೂತ್ಕೊ ವರ್ಷಕ್ಕೆ 10 ಲಕ್ಷ ಬಂದರೆ 5 ಲಕ್ಷ ಸಾಲವೇ ಆಗಿರ್ತದೆ. ತೋಟಗಾರಿಕೆ, ಮನೆ ತರಕಾರಿ ಬೆಳ್ಕೋದು ಸಹ ಅಷ್ಟು ಬಂದಷ್ಟು ಬರಲಿ. ತರಕಾರಿ ಬೆಳಿಬೇಕು. ಪ್ರತಿಯೊಂದು ಬೆಳೆ ಬೆಳೆದ್ರೆ ಅವನು ಉತ್ತಮದ ರೈತ. ಒಂದೇ ನಂಬ್ಕೊಂಡ್ರೆ ಅದು ಏನೂ ಮಾಡೋಕ್ಕಾಗಿಲ್ಲ. ಆಯಿತು ಬಸವರಾಜಣ್ಣ, ಈಗ ನಿಮ್ಮನ್ನು ನಮ್ಮ ರೈತರು ಮಾತಾಡಿಸ್ಬೇಕು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ ನೋಡುವ. ನಮ್ಮ ಮೊಬೈಲ್ ನಂಬರ್